ज्ञानस्य ज्ञानाञ्जनमेन येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति सत्पदान्तिकं। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामी नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्य देशकाणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिविकास स्वामिनिति नामिने। हरे कृष्ण। ಶ್ರೀಮದ್ಭಾಗವತಂ ಸ್ಕಂದ 4 ಅಧ್ಯಾಯ 22. ನಾಲ್ವರು ಕುಮಾರರೊಂದಿಗೆ ಪೃಥು ಮಹಾರಾಜನ ಭೇಟಿ. ಸನತ್ ಕುಮಾರರು ಪೃಥುರಾಜನಿಗೆ ತನ್ನ ಬೋಧನೆಯನ್ನ ಕೊಡ್ತಾ ಇದ್ದಾರೆ. ಅಲೌಕಿಕ ರಹಸ್ಯವಾದ ಬೋಧನೆಗಳು. ಹೇಗೆ ಒಬ್ಬ ಮನುಷ್ಯನಾದವನು ಈ ಅಜ್ಞಾನ ಸಾಗರದಿಂದ ಹೊರಗೆ ಬರ್ಬೇಕು. ಯಾಕಂದ್ರೆ ಪೃಥು ಮಹಾರಾಜ ಕೇಳಿದ ಪ್ರಶ್ನೆ, ಯಾರು ಭೌತಿಕವಾಗಿ ಮುಳುಗೋಗಿದ್ದಾರೆ ಅವರಿಗೆ ಉದ್ಧಾರದ ಗತಿ ಏನು, ಈ ಸಂಸಾರದಲ್ಲಿ ಅವರು ಹೇಗೆ ಈ ಮಾಯೆಯಿಂದ ಹೊರಗೆ ಬರಬೇಕು. ಅದಕ್ಕೋಸ್ಕರ ಈ 2 ಪ್ರಶ್ನೆಗೆ ಸನತ್ ಕುಮಾರ್ ಅವರು ಉತ್ತರ ಕೊಡ್ತಿದ್ದಾರೆ. ಈಗ ಹೇಳ್ತಾರೆ, ಶ್ಲೋಕ ನಂಬರ್ 34. ನ ಕುರ್ಯಾತ್ ಕರ್ಹಿ ಸಂಗಂ ತಮಸ್ತೀವ್ರಂ ತಿತೀರಿಷು ಧರ್ಮಾರ್ಥ ಕಾಮ ಮೋಕ್ಷಾಣಂ ಯದತ್ಯಂತ ವಿಘಾತಕಂ. ಅನುವಾದ: ಅಜ್ಞಾನ ಸಾಗರವನ್ನು ದಾಟಬೇಕೆಂಬ ಕಟ್ಟಾಸೆ ಉಳ್ಳವರು, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅಜ್ಞಾನ ಸಾಗರವನ್ನ ದಾಟಬೇಕೆಂಬ ಆಸೆ ಉಳ್ಳವರು. ಕಟ್ಟಾಸೆ ಅಂದ್ರೆ ತುಂಬಾ ಗಟ್ಟಿಯಾದ ಆಸೆ, ನಿರ್ಧಾರ ಇರುವವರು ತಮೋಗುಣದ ಸಂಸರ್ಗ ಇಟ್ಟುಕೊಳ್ಳಬಾರದು. ಯಾವಾಗ ತಮೋಗುಣದ ಸಂಸರ್ಗ ಇರುತ್ತೆ, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಇವನ್ ಭಗವದ್ಗೀತೆ ಭಾಗವತ ನೋಡಿ ಹೆಂಗ್ ಒಟ್ಟೊಟ್ಟಿಗೆ ಹೋಗ್ತಾ ಇದೆ. ಭಗವದ್ಗೀತೆ ಪ್ರಕೃತಿ ಗುಣಗಳ 3 ಪ್ರಕೃತಿ ಗುಣಗಳು, ಗುಣತ್ರಯ ವಿಭಾಗ ಯೋಗ, ಅದಕ್ಕೆ ಸಂಬಂಧಪಟ್ಟಾಗೆ ಭಾಗವತಮಲ್ಲಿ ಅದೇ ಬೋಧನೆ ಹಿಡಿತಾರೆ. ಯಾರು ಈ ಅಜ್ಞಾನ ಸಾಗರವನ್ನ ದಾಟಬೇಕು ಅನ್ಕೊಂಡಿರ್ತಾರೆ ಅವರು ತಮೋಗುಣದ ಸಂಸರ್ಗಕ್ಕೆ ಬರಬಾರದು. ಯಾವುದು ತಮೋಗುಣ? ಭ್ರಮ, ನಿದ್ರಾ, ಪ್ರಮಾದ, ಆಲಸ್ಯ, ಅಜ್ಞಾನ, ಇವೆಲ್ಲ ತಮೋಗುಣದ ಲಕ್ಷಣ. ಅದಕ್ಕೆ ಯಾಕೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳ್ತೀವಿ? ಇದೇ ಕಾರಣಕ್ಕೆ. ಹೆಚ್ಚು ನಿದ್ರೆ ಮಾಡೋದು ತಮೋಗುಣದ ಲಕ್ಷಣ, ಭ್ರಮೆಯಲ್ಲಿ ಇರೋದು ತಮೋಗುಣದ ಲಕ್ಷಣ, ಅಜ್ಞಾನ ತಮೋಗುಣದ ಲಕ್ಷಣ, ಪ್ರಮಾದ ತಮೋಗುಣದ ಲಕ್ಷಣ, ಆಲಸ್ಯ ತಮೋಗುಣದ ಲಕ್ಷಣ. ಆಲಸ್ಯ ಅಂದ್ರೆ ನಾಳೆ ಮಾಡೋಣ ಬಿಡಿ, ನಾಳೆ ಮಾಡೋದು ನಾಳೆಗಿರ್ಲಿ, ನಾಳೆ ಬದುಕಿದ್ರೆ ಮಾಡೋಣ, ಈಗ ಮಾಡೋದು ಮಾಡೋಣ ಫಸ್ಟ್. ಸೊ ಇವೆಲ್ಲನೂ ತಮೋಗುಣದ ಲಕ್ಷಣ. ಯಾರು ಈ ಅಜ್ಞಾನ ಸಾಗರ ದಾಟಬೇಕು, ಈ ಭೌತಿಕ ಸಂಸಾರವನ್ನ ದಾಟಬೇಕು ಅಂತವರು ತಮೋಗುಣದ ಸಂಸರ್ಗವನ್ನ ಇಟ್ಕೋಬಾರದು. ಅದಕ್ ಮುಂಚೆ ನಾವು ತಮೋಗುಣದಲ್ಲಿ ಇದ್ದೀವೇನೋ ಅರಿವು ಬರಬೇಕು ನಮ್ಗೆ. ಯಾಕಂದ್ರೆ ಧರ್ಮ ಅರ್ಥ ಕಾಮ ಕೊನೆಗೆ ಮೋಕ್ಷ ಸಾಧನೆಗೆ ಭೋಗ ಸಂಬಂಧವಾದ ಕಾರ್ಯಗಳು ದೊಡ್ಡ ಅಡಚಣೆಯಾಗಿವೆ. ಭೋಗ ಸಂಬಂಧವಾದ ಕಾರ್ಯ, ಭೋಗ ಸಂಬಂಧ ಅಂದ್ರೆ ಇಂದ್ರಿಯ ತೃಪ್ತಿ, ಇಂದ್ರಿಯ ಭೋಗ, ಇದನ್ನ ಸುಖ, ಇದನ್ನ ಎಂಜಾಯ್ ಮಾಡ್ಬೇಕು, ಈ ವಸ್ತು ನನಗೆ ಬೇಕು, ಇದೆಲ್ಲ ಭೋಗ ಸಂಬಂಧವಾದ ವಸ್ತುಗಳು. ಅದೇ ಆಸೆಗಳನ್ನ ನಾವು ಭಗವಂತನ ಪರವಾಗಿ ಇಟ್ಕೋಬೇಕು. ಭಗವಂತನ ತೃಪ್ತಿಪಡಿಸೋಕೆ ಏನಾದ್ರೂ ಆಸೆಗಳು ಇಟ್ಕೋಬೇಕು. ಅವಾಗ ಅದು ನಮ್ಮ ಅಜ್ಞಾನ ಸಾಗರವನ್ನ ದಾಟೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಾಂದ್ರೆ ಇದು ದೊಡ್ಡ ಅಡಚಣೆ ಆಗುತ್ತೆ. ಯಾಕಂದ್ರೆ ಭಗವಂತ ಈ ವರ್ಣಾಶ್ರಮವನ್ನ ಸೃಷ್ಟಿ ಮಾಡಿ ಆ ವರ್ಣ ಆ ಆಶ್ರಮಕ್ಕೆ ತಕ್ಕ ಹಾಗೆ ಕರ್ತವ್ಯವನ್ನು ನಿಯೋಜನೆ ಮಾಡಿರ್ತಾನೆ. ಈಗ ಉದಾಹರಣೆಗೆ ಬ್ರಾಹ್ಮಣ ನೋಡಿ, ಕಾಂಬಿನೇಷನ್ ಬ್ರಾಹ್ಮಣ ಬ್ರಹ್ಮಚಾರಿ. ಈಗ 4 ವರ್ಣ 4 ಆಶ್ರಮ. 4 ವರ್ಣ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಆಶ್ರಮ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಇಲ್ಲಿ ಮೊದಲನೇದು ಯಾವುದು? ಬ್ರಾಹ್ಮಣ. ಇಲ್ಲಿ ಮೊದಲನೇದು ಬ್ರಹ್ಮಚಾರಿ. ಸೊ ಬ್ರಾಹ್ಮಣ ಬ್ರಹ್ಮಚಾರಿ, ಬ್ರಾಹ್ಮಣ ಗೃಹಸ್ಥ, ಬ್ರಾಹ್ಮಣ ವಾನಪ್ರಸ್ಥ, ಬ್ರಾಹ್ಮಣ ಸನ್ಯಾಸಿ. ಇಲ್ಲಿ ನೆಕ್ಸ್ಟ್ ಕ್ಷತ್ರಿಯ. ಕ್ಷತ್ರಿಯ ಬ್ರಹ್ಮಚಾರಿ ಹೇಗ್ ಮಾಡ್ಬೇಕು? ಕ್ಷತ್ರಿಯ ಗೃಹಸ್ಥ, ಕ್ಷತ್ರಿಯ ವಾನಪ್ರಸ್ಥ, ಕ್ಷತ್ರಿಯ ಸನ್ಯಾಸ. ಅಂದ್ರೆ ಅವರವರ ಗುಣ, ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ಅವನು ಆ ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡ್ಲೇಬೇಕು. ಅದಕ್ಕೋಸ್ಕರ ಭಗವಂತ ಒಂದು ಕರ್ತವ್ಯವನ್ನ ನಿಯೋಜನೆ ಮಾಡಿದ್ದಾನೆ. ಈಗ ಒಬ್ಬ ಬ್ರಾಹ್ಮಣ
ಬ್ರಹ್ಮಚಾರಿ ಆಗಿದ್ದಾಗ ಏನ್ ಮಾಡ್ಬೇಕು, ಅವನು ವೇದಾಭ್ಯಾಸ ಮಾಡ್ತಾನೆ, ಗುರುಗಳ ಸೇವೆ ಮಾಡ್ತಿರ್ತಾನೆ, ಆಶ್ರಮದಲ್ಲಿ ಇರ್ತಾನೆ, ಅದು ಆಯ್ತು. ಅದೇ ಬ್ರಾಹ್ಮಣ ನೆಕ್ಸ್ಟ್ ಗೃಹಸ್ಥನಾಗ್ತಾನೆ. ಗೃಹಸ್ಥನಾದಾಗ ಅವನು ಬ್ರಹ್ಮಚಾರಿ ಆಗಿದ್ದಾಗ ಏನ್ ಮಾಡ್ತಾನೆ, ಅದು ಮಾಡ್ಬೇಕಿಲ್ಲ. ಗೃಹಸ್ಥನಾದಾಗ ಅವನು ಸಂಸಾರ, ಹೆಂಡತಿ, ಮಕ್ಕಳು, ತಮ್ಮ ಮಕ್ಕಳನ್ನ ಕೃಷ್ಣ ಪ್ರಜ್ಞೆಗೆ ತರುವಂಥದ್ದು, ಅವ್ರಿಗೋಸ್ಕರ ಇವನು ದುಡಿಬೇಕಾಗ, ದುಡಿಯೋದು ಅಂದ್ರೆ ಅವ್ರಿಗೋಸ್ಕರ ಸಂಪಾದನೆ ಮಾಡ್ಬೇಕು, ದಾನ ಸ್ವೀಕಾರ ಮಾಡ್ಬೇಕು. ಬ್ರಾಹ್ಮಣ ದಾನ ಸ್ವೀಕಾರ ಮಾಡ್ಬೇಕು, ದಾನ ಬೇಡ ಅಂತ ಹೇಳೋದು ಕೂಡ ತಪ್ಪು. 6 ಗುಣಗಳಿರ್ಬೇಕು. ಏನು? ಅಧ್ಯಯನ ಮಾಡ್ಬೇಕು, ಅಧ್ಯಾಪನ ಮಾಡ್ಬೇಕು, ಯಜನ ಮಾಡ್ಬೇಕು. ಯಜನ ಅಂದ್ರೆ ಯಜ್ಞ ಮಾಡಿಸೋದು. ಯಾಜನ, ಯಜ್ಞ ತಾನು ಮಾಡ್ಬೇಕು, ಯಜ್ಞವನ್ನ ಮಾಡಿಸ್ಬೇಕು. ದಾನ, ದಾನ ಕೊಡ್ಬೇಕು, ದಾನ ಸ್ವೀಕಾರ. ಪರಿಗ್ರಹ, ದಾನ ತಗೋಬೇಕು, ಪರಿಗ್ರಹ ಅಂದ್ರೆ ಅದನ್ನ ಇನ್ನೊಬ್ರು ಕೊಡ್ಬೇಕು, ತಾನು ದಾನ ಕೊಡ್ಬೇಕು. ಸೊ ಇವೆಲ್ಲ 6 ಗುಣಗಳು ಬ್ರಾಹ್ಮಣಲ್ಲಿ ಇರುತ್ತೆ. 6 ಕರ್ಮಗಳನ್ನು ಮಾಡ್ಲೇಬೇಕು. ಸೊ ಹಾಗೆ ಕ್ಷತ್ರಿಯನಾದವನಿಗೂ ಹಾಗೆ, ವೈಶ್ಯನಿಗೂ ಹಾಗೆ, ಶೂದ್ರನಿಗೂ ಹಾಗೆ. ಯಾವಾಗ ನಾವು ಈ ವರ್ಣಾಶ್ರಮ ಧರ್ಮವನ್ನ ತಿಳ್ಕೊಂಡು ಅದನ್ನ ಪಾಲನೆ ಮಾಡ್ತೀವಿ, ಅವಾಗ ಹೇಳ್ತಾರೆ ಈ ಸಂಸಾರದಿಂದ ಮೋಕ್ಷ ಸಾಧನ ಮಾರ್ಗದಲ್ಲಿ ಮುಂದುವರಿಯಲು ಅವಕಾಶ ಮಾಡಿಕೊಡುತ್ತದೆ. ನಾವು ನೋಡಿ, ಶಾಸ್ತ್ರ ಅಂದ್ರೆ ಇಷ್ಟೇ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು. ನಾವು ಮರಳಿ ನಾವು ಭಗವತ್ ಧಾಮಕ್ಕೆ ಹೋಗೋದಕ್ಕೆ ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇಷ್ಟೇ. ಯಾವಾಗ ನಾವು ಶಾಸ್ತ್ರ ಅಧ್ಯಯನ ಮಾಡೋದು ಬಿಟ್ಬಿಡ್ತೀವಿ, ನಮ್ಗೆ ಇಷ್ಟ ಬಂದಾಗ ನಾವು ಬದುಕೋಕೆ ಶುರು ಮಾಡ್ತೀವಿ, ಭಗವಂತನಂತೂ ಮರೆತೇ ಹೋಗ್ಬಿಡ್ತೀವಿ. ಸೊ ಅವಾಗ ಏನಾಯ್ತು, ನಾವು ಮತ್ತೆ ಈ ಭೌತಿಕ ಸಂಸಾರಕ್ಕೆ ವಾಪಸ್ ನಾವು ಬೀಳ್ತಿರ್ತೀವಿ ಅಂತ. ಅದಕ್ಕೆ ಸನತ್ ಕುಮಾರರು ಪೃಥು ಮಹಾರಾಜನ್ಗೆ ಹೇಳ್ತಾರೆ, ಧಾರ್ಮಿಕ ನೀತಿ ನಿಯಮಗಳನ್ನ ಬಲಿ ಕೊಟ್ಟು, ಧಾರ್ಮಿಕ ನೀತಿ ನಿಯಮಗಳನ್ನ ಬಲಿ ಕೊಟ್ಟು ಇಷ್ಟ ಬಂದಂಗೆ ನಾವು ಜೀವನ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಕೇವಲ ಇಂದ್ರಿಯ ತೃಪ್ತಿಗಾಗಿ ಹಣ ಸಂಪಾದನೆ ಮಾಡಬಾರದು. ಹಣ ಸಂಪಾದನೆ ಮಾಡೋವನಿಗೂ ಗೊತ್ತಿರುತ್ತೆ ನಾನು ಒಂದಲ್ಲ ಒಂದಿನ ಬಿಟ್ಟು ಹೋಗ್ತೀನಿ ಅಂತ, ಆದ್ರೂ ಹಣ ಸಂಪಾದನೆಗೆ ತನ್ನ ಜೀವನವನ್ನ ವ್ಯರ್ಥ ಮಾಡ್ತಿರ್ತಾನೆ. ಅದು ವ್ಯರ್ಥ ಆಗ್ತದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಅವನಿಗೆ. ಮಾನವ ನಾಗರಿಕತೆ ಧಾರ್ಮಿಕ ತತ್ವಗಳಿಗೆ ಮನ್ನಣೆಯನ್ನೇ ಕೊಡೋದಿಲ್ಲ. ಪ್ರಭುಪಾದರು ವರ್ಣಾಶ್ರಮ ಧರ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಒಂದು ಗುರುಕುಲ ಸ್ಥಾಪನೆ ಮಾಡ್ತಾರೆ ನ್ಯೂಯಾರ್ಕ್ ಅಲ್ಲಿ. ಗುರುಕುಲ ಮಾಡ್ತಾರೆ ನ್ಯೂಯಾರ್ಕ್ ಅಲ್ಲಿ. ಗುರುಕುಲ ಕಾನ್ಸೆಪ್ಟ್ ಗೊತ್ತಿಲ್ಲ ಅವರಿಗೆ. ಭಾರತದವ್ರಿಗೆ ಇವಾಗಲೇ ಗುರುಕುಲ ಕಾನ್ಸೆಪ್ಟ್ ಗೊತ್ತಿಲ್ಲ. ನಮಗೆ ಗುರುಕುಲದ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಪಾಶ್ಚಿಮಾತ್ಯರಿಗೆ ಹೇಗೆ ಅಲ್ಲೊಂದು ಒಂದು ಕಮ್ಯುನಿಟಿ ಫಾರ್ಮಿಂಗ್ ತರ ಮಾಡಿ ಅವ್ರಿಗೆ ಧಾರ್ಮಿಕ ನೀತಿ ನಿಯಮಗಳನ್ನ ಹೇಳ್ಕೊಟ್ಟು, ಜುಟ್ಟೆಲ್ಲ ಹಿಂಗ್ ಬಿಟ್ಟಿದ್ರಲ್ಲ, ಹಿಪ್ಪಿ ಇದೆಲ್ಲ ದಾಡಿ ಬಿಟ್ಕೊಂಡು ಅದಕ್ಕೆಲ್ಲ ಕತ್ರಿ ಹಾಕ್ಸಿ ಇಷ್ಟ ಬಂದಂಗೆಲ್ಲ ಬಟ್ಟೆ ಹಾಕೊಳ್ತಾ ಇದ್ರು. ಹಾಗೆಲ್ಲ ಹಾಕಬಾರದು. ಇಷ್ಟ ಬಂದಂಗೆ ತಿಂತಾ ಇದ್ರು, ಇಷ್ಟ ಬಂದಾಗ ಮಲಗ್ತಾ ಇದ್ರು, ಇಷ್ಟ ಬಂದಾಗ ಹೇಳ್ತಾ ಇದ್ರು, ಇಷ್ಟ ಬಂದ ಕಡೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವೆಲ್ಲ ಮಾಡಬಾರದು. ಹಾಗೆ ಧಾರ್ಮಿಕ ನೀತಿ ನಿಯಮಗಳನ್ನ ಅವ್ರ ಜೀವನದಲ್ಲಿ ತುಂಬಿಸಿ ಮನುಷ್ಯನಾದವನು ಹೀಗೆ ಬದುಕಬೇಕು ಅಂತ ಹೇಳಿಕೊಟ್ಟು, ಜೊತೆಗೆ ಕೃಷ್ಣ ಪ್ರಜ್ಞೆಯನ್ನು ಕೊಟ್ಟು, ಅವ್ರಿಗೆ ದೀಕ್ಷೆಯನ್ನು ಕೊಟ್ಟು, ಈಗ ಅಲ್ಲಿರೋರು ಇಲ್ಲಿ ಬಂದು ಧರ್ಮಗುರುಗಳಾಗಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ, ಶುದ್ಧ ಭಕ್ತರಾಗಿದ್ದಾರೆ, ಅಲ್ಲೇ ಇದ್ರಲ್ಲೇ ಇರ್ತಾ ಇದ್ರು. ಅದಕ್ಕೆ ನಾವು 4 ಜೀವಗಳಿಗೆ ಅವರಿಗೆ ಸರಿಯಾದ ಮಾರ್ಗ ತೋರಿಸ್ಬಿಟ್ರೆ ನಮ್ಮ ಜೀವನ ಸಫಲ ಆಗ್ಬಿಡುತ್ತೆ, ನಮ್ಮ ಜನ್ಮ ಸಾರ್ಥಕ ಆಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಪ್ರತಿಯೊಬ್ಬರದ್ದು ಹೊಣೆ ಏನಂದ್ರೆ, ನೀವು ಐಡೆಂಟಿಫೈ ಮಾಡಿ, ಯಾರಾದ್ರೂ ಒಬ್ಬ ಜೀವ, ಒಂದು ಜೀವನನ್ನ, ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಬಂಧುಗಳಿರ್ಬೋದು, ಯಾರೇ ಇರ್ಬೋದು, ನಿಮ್ಮ ಮಾತು ಕೇಳುವಂತವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಡಿ. ಅವ್ರ ಹತ್ರ ಜಪ ಮಾಡಿಸಿ, ಅವ್ರಿಗೆ ಪ್ರಸಾದ ತಿನ್ನೋಕೆ ಹೇಳ್ಕೊಡಿ. ಕೇಳ್ತಾರೆ, ಮಾನವ ನಾಗರಿಕತೆಯು ಧಾರ್ಮಿಕ ತತ್ವಗಳಿಗೆ ಮನ್ನಣೆ ಕೊಡ್ತಾ ಇಲ್ಲ. ಯಾರಿಗೆ ಬೇಕು ನಿಮ್ ಭಗವದ್ಗೀತೆ ನೀವೇ ಇಟ್ಕೊಳ್ಳಿ, ಯಾರಿಗೆ ಬೇಕು ನಿಮ್ಮ ಮಂತ್ರಗಳು ನೀವೇ ಇಟ್ಕೊಳ್ಳಿ, ನಾವು ಬೇಕಾಗಿಲ್ಲ, ನಾವು ಹೊಟ್ಟೆ ತುಂಬಿಸ್ಕೋಬೇಕು, ಎಂಜಾಯ್ ಮಾಡ್ಬೇಕು. ಆದ್ರೆ ಅದು ಧರ್ಮ ಬಾಹಿರವಾದ ಧನಾರ್ಜನೆ ಸಂಪಾದನೆಯಲ್ಲಿ ಅತೀವ ಆಸಕ್ತಿ ತಳೆದಿದೆ. ಉದಾಹರಣೆಗೆ ಕಸಾಯಿಖಾನೆಯಲ್ಲಿ ಕಟುಕರು ಸುಲಭವಾಗಿ ದುಡ್ಡು ಮಾಡ್ತಾರೆ. ಕಸಾಯಿಖಾನೆ ಬಿಡಿ, ಇವಾಗ ದಂಧೆ ಆಗ್ಬಿಟ್ಟಿದೆ ರಿಯಲ್ ಎಸ್ಟೇಟ್. RMC ಮಾರ್ಕೆಟ್ಗಳಲ್ಲಿ ರೈತರಿಗೆ ದುಡ್ಡು ಸಿಗಬಾರ್ದು,
ಅವ್ನು ಕಷ್ಟಪಟ್ಟು ಬೆಳೆದಿರ್ತಾನೆ, ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ಮಾರ್ಕೆಟ್ ಹಾಕೊಂಡು ದುಡ್ಡು ಮಾಡ್ತಾ ಇದ್ದಾನೆ. ಮಾರ್ಕೆಟ್ ಅಲ್ಲಿ ಮಾರೋನ್ಗೆ ₹1 ಲಾಭ ಸಿಗುತ್ತೆ, ಬೆಳೆದಲ್ಲಿ ₹1 ಲಾಭ ಸಿಗುತ್ತೆ, ಮಧ್ಯದವನು ₹100 ಲಾಭ ಮಾಡ್ಕೊಂಡು ಹೋಗ್ತಾನೆ. ಧರ್ಮ ಬಾಹಿರವಾದ ಚಟುವಟಿಕೆಯಲ್ಲಿ ಜನ ಮುಳುಗೋಗಿದ್ದಾರೆ, ಧನಾರ್ಜನೆ ಮುಳುಗೋಗಿದ್ದಾರೆ. ಕೃಷ್ಣ ಇದನ್ನ ಮೆಚ್ಚೋದಿಲ್ಲ, ಖಂಡಿತವಾಗ್ಲೂ ಇದನ್ನ ಮೆಚ್ಚೋದಿಲ್ಲ. ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಮಾಡಬೇಕು, ಮಾಡುವಾಗ ಮಾಡಬೇಕು ಎಲ್ಲಾ ಧರ್ಮಗಳನ್ನ. ಅಂದ್ರೆ ಧರ್ಮ ಅವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರುದ್ಧವಾಗಿ ನಾವು ಯಾವ ಧಾರ್ಮಿಕ ವಿರೋಧಿ ಚಟುವಟಿಕೆಗಳನ್ನ ಇಟ್ಕೋಬಾರದು. ಸುಲಭವಾಗಿ ಕಟುಕರು ಸುಲಭವಾಗಿ ದುಡ್ಡು ಮಾಡ್ತಿರ್ತಾರೆ, ಆದ್ರೆ ಅಂತಹ ವ್ಯಾಪಾರ ಅಧಾರ್ಮಿಕವಾದದ್ದು. ಭಾನುವಾರ ಬೆಳಿಗ್ಗೆ ಬಂದ್ರೆ ಜನ ಎಲ್ಲಿ ಕ್ಯೂ ನಿಂತಿರ್ತಾರೆ? ದೇವಸ್ಥಾನದಲ್ಲ, ಕಾರ್ಪೊರೇಷನ್ ನೀರ್ಗ ಅಲ್ಲ, ಮತ್ತೆ ಮಟನ್ ಸ್ಟಾಲ್ಗಳಲ್ಲಿ ಬೆಳಿಗ್ಗೆ ಎದ್ದರೆ ಕ್ಯೂ ನಿಂತಿರ್ತಾರೆ. ಎಲ್ಲಿ ನಿಂತಿರ್ತಾರೆ? ಮಟನ್ ಸ್ಟಾಲ್ ನಿಂತಿರ್ತಾರೆ. ಅದೇ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಬನ್ನಿ ಬರೋದಿಲ್ಲ, ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಮಾಡೋದಿಲ್ಲ. ಜನಕ್ಕೆ ನಾಲಿಗೆ ರುಚಿ ಎತ್ತಿಬಿಟ್ಟಿದೆ, ಬಿಡಕ್ಕಾಗ್ತಾ ಇಲ್ಲ ಅದನ್ನ. ಹಣದ ಹುಚ್ಚು ಹಿಡಿದ್ಬಿಟ್ಟಿದೆ, ಸಂಪಾದನೆ ಮಾಡ್ಬೇಕು, ಸಾಕು ಅಂತಾನೆ ಬರೋದಿಲ್ಲ ನೋಡಿ. ಸಾಕು ನನಗೆ ಭಗವಂತ ಕೊಟ್ಟಿದ್ದಾನೆ ಅನ್ನೋದು ಬರೋದೇ ಇಲ್ಲ. ಯಾಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಶಾಸ್ತ್ರ ಯಾವುದು ನಮಗೆ ವಿರುದ್ಧವಾಗಿರೋದು ಹೇಳೋದಿಲ್ಲ, ಅದು ಏನ್ ಹೇಳುತ್ತೆ ಅದು ಪಕ್ಕಾ ಸತ್ಯನೇ ಇರುತ್ತೆ. ಅದಕ್ಕೆ ಹೇಳುದು, ನಾವು ಯಾವಾಗ ಭಗವಂತನಲ್ಲಿ ನಾವು ಪ್ರೀತಿ ಬೆಳೆಸ್ಕೊಳ್ತೀವಿ, ಅನುರಾಗ ಬೆಳೆಸ್ಕೊಳ್ತೀವಿ, ಬೇರೆ ದುಡ್ಡಿಗೆ ಹಾಕ್ಬೇಕು, ಬೇರೆಯವ್ರ ದುಡ್ಡು ಹಾಕ್ಬೇಕು. ನನಗೆ ಭಗವಂತ ಅನ್ನ ಕೊಟ್ಟಿದ್ದಾನೆ, ಬಟ್ಟೆ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಸುಖ ಕೊಟ್ಟಿದ್ದಾನೆ, ಜಪ ಮಾಡುವಾಗ ಆನಂದ ಆಗುತ್ತೆ, ಆನಂದ ಕೊಟ್ಟಿದ್ದಾನೆ, ಕೃಷ್ಣನ್ ಕತೆ ಕೇಳಿದಾಗ ಆನಂದ ಆಗುತ್ತೆ, ಕೊಟ್ಟಿದ್ದಾನೆ. ಇದಕ್ಕೂ ಮೀರಿ ಏನ್ ಬೇಕು ನಮಗೆ? ಈ ಅಜ್ಞಾನ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ನಿಜವಾದ ಸುಖವನ್ನ ಬದಿಗೊತ್ತಿ ಯಾವುದೋ ಬೇಡವಾದ ತುಚ್ಛ ಸುಖಕ್ಕೋಸ್ಕರ ನಾವು ಜೀವನವನ್ನ ವ್ಯರ್ಥ ಮಾಡ್ಕೊತಾ ಇದ್ದೀವಿ. ಅಷ್ಟೇ ಸತ್ಯ. ಏನೋ ನಮ್ಗೆ ಸ್ವಲ್ಪ ಕಡಿಮೆ ವಯಸ್ಸಲ್ಲಿ ಗೊತ್ತಾಗಿದೆ ಇವೆಲ್ಲ, ಈ ವಯಸ್ಸಲ್ಲಿ ಗೊತ್ತಾಗಿದೆ. ಹೌದು, ಏನ್ ಮಾಡಿ ಏನ್ ಪ್ರಯೋಜನ ಆಯ್ತು? ಕೃಷ್ಣ ಪ್ರಜ್ಞೆ ಇಲ್ಲದಂತಹ ಜೀವನ ಅದು ಹಾವಿನ ಬಿಲ, ಏನು ಪ್ರಯೋಜನ ಇಲ್ಲ. ಅದು ಕಮ್ಮಾರಿನ ತಿದಿಗೆ, ಮರದ ಕಾಂಡ. ಹೇಳೋದು ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಏನ್ ಮಾಡ್ತೀರಾ ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡ್ತೀರಾ ಮಾಡಿ, ವ್ಯಾಪಾರ ಮಾಡ್ತೀರಾ, ವಹಿವಾಟು ಮಾಡ್ತೀರಾ, ಏನ್ ಮಾಡ್ತೀರಾ ಮಾಡಿ, ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿ, ಅವಾಗ ಅದು ಶುದ್ಧವಾಗುತ್ತೆ. ಹೇಳ್ತಾರೆ, ಅದೇ ಒಬ್ಬ ಬ್ರಾಹ್ಮಣ ಬ್ರಹ್ಮಚಾರಿಯಿಂದ ಗೃಹಸ್ಥಕ್ಕೆ ಬರ್ತಾನೆ, ಅವನಿಗೆ ಲೈಂಗಿಕ ಜೀವನ ಲೈಸೆನ್ಸ್ ಸಿಗುತ್ತೆ. ಕಾನೂನು ಬಾಹಿರ, ನೀತಿ ಬಾಹಿರ ಲೈಂಗಿಕ ಜೀವನ ಅದು ಕೂಡದು. ಆದ್ರೆ ನಮ್ಮ ಕಾರ್ಯ ಚಟುವಟಿಕೆಗಳು ಮೋಕ್ಷ ಸಾಧನವಾಗಿರ್ಬೇಕು. ನಾವ್ ಏನ್ ಮಾಡ್ತೀವಿ ಅದರಿಂದ ನಮ್ಗೆ ಭಗವಂತನ ಪ್ರೀತಿ, ಮೋಕ್ಷ ಸಾಧನೆ, ಅಂತಿಮ ಮೋಕ್ಷ, ತಾತ್ಕಾಲಿಕ ಮೋಕ್ಷ ಅಲ್ಲ, ಅಂತಿಮವಾದ ಮೋಕ್ಷ, ಅದು ಗೋಲೋಕ ಬೃಂದಾವನ, ಭಗವದ್ಧಾಮಕ್ಕೆ ಹೋಗೋದು. ನಾವ್ ಏನ್ ಮಾಡ್ತೀವಿ ಆ ಕೆಲಸಗಳು ನಮ್ಮನ್ನ ಭಗವದ್ಧಾಮದ ಕಡೆ ಕರ್ಕೊಂಡು ಹೋಗಕ್ಕೆ ಅನುಕೂಲ ಮಾಡ್ಬೇಕು. ಸಂಸಾರದ ಬಂಧನದಿಂದ ಬಿಡಿಸಿಕೊಳ್ಳಲು ನೆರವಾಗಬೇಕು. ಅದನ್ನ ನಾವೇನ್ ಮಾಡ್ತೀವಿ, ಸಂಸಾರದ ಬಂಧನಕ್ಕೆ ಬೀಳೋಕೆ ಕರ್ಮ ಮಾಡ್ತಾ ಇದ್ದೀವಿ. ಒಂದೇ ಮಾರ್ಗ, ಇಲ್ಲಿ ಬೇರೆ ನಮ್ಗೆ ಯಾವ ಅವಕಾಶನೂ ಇಲ್ಲ, ನಮ್ಗೆ ಬೇರೆ ಯಾವ ಅನ್ಯ ಮಾರ್ಗವೇ ಇಲ್ಲ ಈ ಸಂಸಾರದಿಂದ ನಾವು ಬಿಡುಗಡೆಗೊಳ್ಳೋದಕ್ಕೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ಮತ್ತು ಗುರುವಿನ ನಿರ್ದೇಶನದಂತೆ ಜೀವನವನ್ನ, ಸಂಯಮಶೀಲ ಜೀವನವನ್ನ ನಡೆಸಿದ್ರೆ ನಮಗೆ ಖಂಡಿತವಾಗ್ಲೂ ಭಗವಂತನ ಅನುಗ್ರಹ ಸಿಗುತ್ತೆ. ಮುಕ್ತಿ ಪಥದಲ್ಲಿ ನಾವು ಸಾಕ್ಬಹುದು, ಆನಂದ, ನಿಜವಾದ ಆನಂದ ಸಿಗುತ್ತೆ. ಯಾವಾಗ ನಾವು ಭಗವಂತನ ಸೇವೆ ತೊಡಗಿಸ್ಕೊಳ್ತೀವಿ, ಅದು ಒಳಗಿಂದ ಅದು ಎಲ್ಲಿರುತ್ತೆ ಆನಂದ ಗೊತ್ತಿಲ್ಲ ನಮ್ಗೆ, ಅದು ಅನುಭವಿಸಕ್ಕಾಗೋದಿಲ್ಲ. ಅಂದ್ರೆ ಅದನ್ನ ಅನುಭವಿಸೇ ಗೊತ್ತಾಗೋದು. ಏನೋ ಒಂದು ಆನಂದ ಆಗ್ತಾ ಇದೆ ನಮ್ಗೆ, ಅದು ಆನಂದ ಹೇಗಿರುತ್ತೆ ಅದು ಅನುಭವಿಸ್ಬೇಕು ನಮ್ಗೆ, ಇಲ್ಲಂದ್ರೆ ಗೊತ್ತಾಗೋದಿಲ್ಲ. ಹಾಗೆ ನಾವು ಮೋಕ್ಷ ಸಾಧನೆಗೆ ನಮ್ಮ ಜೀವನವನ್ನ ಮುಡುಪಾಗಿಡಬೇಕು. ಇದೆಲ್ಲ ಅದ್ರ ಮಧ್ಯದಲ್ಲಿ ಏನೆಲ್ಲ ಬರುತ್ತೆ ಅದೆಲ್ಲ ತಾತ್ಕಾಲಿಕ. ನಾವು ಒಂದು ಊರಿಂದ ಒಂದು ಊರಿಗೆ ಹೋಗ್ತಾ ಇರ್ತೀವಿ, ಎತ್ತಿನ ಗಾಡಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ದಾರಿ ಮಧ್ಯದಲ್ಲಿ ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಎಲ್ಲ ಬರುತ್ತೆ. ನಮ್ದು ಗುರಿ ಏನು, ನಾವು ಅಲ್ಲಿ ರೀಚ್ ಆಗ್ಬೇಕು ಅಷ್ಟೇ. ಕಲ್ಲು ಮುಳ್ಳು ಬರುತ್ತೆ, ಅದನ್ನ ದಾಟ್ಕೊಂಡು ಹೋಗ್ತಾ ಇರ್ಬೇಕು ನಾವು.
ಜೀವನ ಇಲ್ಲಿಗೆ ನಿಂತೋಯ್ತು ಅಂತ ಯಾರು ಭಾವಿಸಬಾರ್ದು. ಓ ಇಲ್ಲಿ ಮುಗಿದೋಯ್ತು, ನನ್ನ ಮಕ್ಳು ಮದುವೆ ಮಾಡಿದ್ರೆ ಮುಗಿದೋಯ್ತು, ಒಂದಿಷ್ಟು ಸಂಪಾದನೆ ಮಾಡಿದ್ರೆ ಮುಗಿದೋಯ್ತು. ಇಲ್ಲ, ಖಂಡಿತವಾಗ್ಲೂ ಈ ಜೀವನ ಮುಗಿಯುವಂಥದ್ದಲ್ಲ ಇದು. ಮತ್ತೆ ಹುಟ್ಟು ಸಾವು ಬರ್ತಾನೆ ಇರ್ಬೇಕಾಗುತ್ತೆ. ಅದಕ್ಕೆ ನಾವು ಈ ಜೀವನವನ್ನ ಹೇಗೆ ಹೇಗೆ ಕೊನೆಗೊಳಿಸ್ಕೋಬೇಕು, ಅದಕ್ಕೆ ದಾರಿ ಕೃಷ್ಣ ಪ್ರಜ್ಞೆ. ಅದಕ್ಕೋಸ್ಕರ ನಮ್ಮ ಸ್ಕೂಲಿಗೆ ಬನ್ನಿ, ನೀವು ನಮ್ಮ ಇನ್ಸ್ಟಿಟ್ಯೂಷನ್ ಬನ್ನಿ. ನೀವು ಇಲ್ಲಿ ನಿಮ್ಗೆ ಬರೀ ಪೂಜೆ ಮಾಡೋದು ಅಷ್ಟೇ ಅಲ್ಲ, ನಿಮ್ಗೆ ಜ್ಞಾನವನ್ನ, ನಿಮ್ಗೆ ಪಾಠವನ್ನ ಮಾಡ್ತೀವಿ. ಹೇಗೆ ಬದುಕಬೇಕು, ಹೇಗೆ ಭಾಗವತ ಓದಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಜೀವನ ನಡೆಸಬೇಕು, ಅಡಚಣೆಗಳು ಬಂದಾಗ ಹೇಗೆ ದಾಟಬೇಕು. ತುಂಬಾ ಜನ ಹಿಂದುಳಿದಿದ್ದಾರೆ. ಎಷ್ಟರ ಮಟ್ಟಿಗೆ ಹಿಂದುಳಿದಿದ್ದಾರೆ ಅಂದ್ರೆ, ನಾನು ಎಲ್ಲಿದ್ದೀನಿ ಅನ್ನೋಷ್ಟು ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಅವರಿಗೆ ಜ್ಞಾನ ಇರೋದಿಲ್ಲ. ಅಷ್ಟು ಹಿಂದುಳಿದಿರ್ತಾರೆ. ಭಗವದ್ಗೀತೆ ಅಂದ್ರೆ ಏನು ಅಂತಾರೆ, ಭಾಗವತ ಅಂದ್ರೆ ಏನು ಅಂತಾರೆ, ಅಟ್ಲೀಸ್ಟ್ ಏನಾದ್ರೂ ಆಗಿರ್ಲಿ, ಅದು ಬಂದು ಕೂತ್ಕೊಳ್ಳಿ, ನಮ್ಮ ಮಾತಿಗೆ ಒಂದಿಷ್ಟು ಬೆಲೆ ಕೊಡಿ, ಕೂತ್ಕೊಳ್ಳಿ, ಒಂದು ಅರ್ಧ ಗಂಟೆ ಕೇಳಿಸ್ಕೊಳ್ಳಿ, ಹೋಗ್ತಾರೆ. ಹೀಗೆ ಸ್ವಲ್ಪ ದಿನ ಮಾಡ್ತಾ ಏನಾಗುತ್ತೆ, ಖಂಡಿತವಾಗ್ಲೂ ನಮಗೆ ಆ ಜ್ಞಾನ ಒಳಗಡೆ ಪ್ರವೇಶ ಮಾಡುತ್ತೆ. ಅದು ಬಿಟ್ಟು ಏನೆಲ್ಲ ಸಂಪಾದನೆ ಮಾಡ್ತೀವಿ ಅವೆಲ್ಲ ಮೃತ್ಯು ಜೊತೆ ನಾಶ ಆಗ್ಬಿಡುತ್ತೆ. ಕಂಪ್ಲೀಟ್ ಎರೇಸ್ ಆಗ್ಬಿಡುತ್ತೆ, ಡಿಸ್ಟ್ರಾಯ್ ಆಗ್ಬಿಡುತ್ತೆ. ನಾವ್ ಏನೇ ಮಾಡಿರ್ಬೋದು, ಹೆಸರು, ಕೀರ್ತಿ, ಹಣ, ದುಡ್ಡು ಏನೇ ಮಾಡಿದ್ರು ಅದೆಲ್ಲ ಮೃತ್ಯು ಜೊತೆಗೆ ವಾಶ್ ಔಟ್ ಆಗ್ಬಿಡುತ್ತೆ. ಆದ್ರೆ ಮೃತ್ಯು ಯಾವಾಗ ಬರುತ್ತೆ ಗೊತ್ತಿಲ್ಲ. ಯಾವಾಗ ಬರುತ್ತೆ ಗೊತ್ತಿಲ್ವಲ್ಲ, ಅದಕ್ಕೆ ಭಯ ಇಲ್ಲ ನಮ್ಗೆ. ನಾಳೆ ಮೃತ್ಯು ಬರುತ್ತೆ ಅಂತ ಭಯ ಶುರು ಆಗ್ಬಿಡುತ್ತೆ. ನಾಳೆ ಮೃತ್ಯು ಬರುತ್ತಾ, ನಾಳೆ ನಾವು ಸಾಯ್ತಾ ಇದ್ದೇನೆ ಅಂತ ಭಯ ಬಂದ್ಬಿಡುತ್ತೆ. ನೆಕ್ಸ್ಟ್ ಕ್ಷಣನೇ ಸಾಯ್ತಾನೆ, ಗೊತ್ತಿರೋದಿಲ್ಲ ಅವ್ನಿಗೆ, ಆರಾಮಾಗಿರ್ತಾನೆ, ಎಂಜಾಯ್ ಮಾಡ್ತಾ ಇರ್ತಾನೆ, ನನ್ಗೇನು ಆಗೋದಿಲ್ಲ ಅಂತ. ಸಾವಿಗೆ ಹೆದರಬಾರ್ದು. ನಮ್ಗೆ ಭಗವಂತ ಇನ್ನೊಂದು, ನಾವು ಮಾಡಿರೋ ಸೇವೆಗೆ ಅನುಗುಣವಾಗಿ ಅದಕ್ಕೆ ತಕ್ಕ ಫಲ ಇನ್ನೊಂದು ಜನ್ಮದಲ್ಲಿ ಕೊಡ್ತಾನೆ. ಅಭಯಂ. ಅದಕ್ಕೆ ಹೇಳುದು, ನಾವ್ ಯಾವತ್ತು ಹೋಗ್ತೀವಿ ಒಂದಲ್ಲ ಒಂದಿನ ನಾವೆಲ್ಲರೂ ಹೋಗೋದೆ. ಆದ್ರೆ ಆ ಹೋಗೋಕ್ ಮುಂಚೆ ನಾವೇನ್ ಮಾಡ್ಬೇಕು ಅದನ್ನ ನಾವು ಇಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಯಾವಾಗ ಡೇಟ್ ಆಫ್ ಡೆತ್ ಯಾರಿಗೂ ಗೊತ್ತಿಲ್ಲ, ಯಾವಾಗ ಸಾಯ್ತಾನೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾಡಿ, ಹೇಳ್ತಾರೆ, ತತ್ರಾಪಿ ಮೋಕ್ಷ ಏವಾರ್ಥ ಆತ್ಯಂತಿಕ ಏಷ್ಯತೆ ತ್ರೈವರ್ಗ್ಯೋ ಅರ್ಥೋ ಯಥೋ ನಿತ್ಯಂ ಕೃತಾಂತ ಅಭಯಂ ಸಂಯುತಃ. ಕೃತಾಂತ ಅಭಯಂ ಸಹಿತ. ಕೃತಾಂತ ಅಂದ್ರೆ ನಾವೇನ್ ಮಾಡಿದೀವಿ, ಜೀವನದ ಕೊನೆ. ಕೃತಾಂತ ಅಂದ್ರೆ ಮುಗಿತು ಅಲ್ಲಿಗೆ ಅಂತ. ಆ ಕೃತಾಂತ ಬಂದಾಗ ಅಭಯಂ ಸಂಯುತಃ, ಭಯ ಪಡಬಾರ್ದು. ಬರುತ್ತೆ ಒಂದಿನ, ಧೈರ್ಯ ಎದುರಿಸ್ಬೇಕು, ಸಾವು ಬರುತ್ತೆ. ನನ್ಗೆ ನಂಬಿಕೆ ಇದೆ, ಭಗವಂತ ನನಗೆ ಇನ್ನೊಂದು ಜನ್ಮಕ್ಕೆ ಹಾಕ್ತಾನೆ, ಅಲ್ಲಿ ಭಕ್ತಿ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾವು ಬದುಕಬೇಕು. ನಾವಿವತ್ತು ಜೀವನ ಮಾಡ್ತಾ ಇದೀವಿ ಅಂದ್ರೆ ಒಂದು ನಂಬಿಕೆ ಮೇಲೆ ಮಾಡ್ತಾ ಇದೀವಿ ಅಲ್ವಾ. ಈಗ ನಾವೆಲ್ಲರೂ ನಮ್ಮ ಮನೇಲಿ ಕೂತಿದೀವಿ, ಮೇಲೆ ಛಾವಣಿ ಇದೆ, ರೂಫ್ ಇದೆ, ಕೆಳಗಡೆ ಭೂಮಿ ಇದೆ. ನಮ್ಗೆ ಎಷ್ಟು ನಂಬಿಕೆ ನೋಡಿ, ಭೂಮಿ ಬಾಯಿ ಬಿಡೋದಿಲ್ಲ ಅಂತ ಅಲ್ವಾ, ಛಾವಣಿ ಬೀಳೋದಿಲ್ಲ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಜೀವನ ಮಾಡ್ತಾ ಇದೀವಿ. ಇಲ್ಲ ನಾವು ಜೀವನ ಮಾಡಕ್ ಆಗಲ್ಲ ಅಲ್ವಾ. ಅಯ್ಯೋ ಯಾವಾಗ ಬಿದ್ದೋಗ್ಬಿಡುತ್ತೋ, ಯಾವಾಗ ಭೂಮಿ ಬಾಯಿ ತೆಗೆದು ಬಿಡುತ್ತೋ. ಕೃತಾಂತ ಅಭಯ ಸಂಯುತ. ಹೀಗೆ ಹೇಳುದು, ನಮ್ಗೆ ಭಾಗವತ ಓದ್ಬೇಕಾದ್ರೆ ಸುಮ್ಮನೆ ಓದ್ಕೊಂಡು ಹೋಗ್ಬಿಡೋದಲ್ಲ. ಪರವಾಗಿಲ್ಲ, ಒಂದು ಪೇಜ್ ಓದ್ತೀರಾ ಓದಿ, ಅದನ್ನ ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆನಂದ ಆಗ್ತಾ ಇರುತ್ತೆ, ಆನಂದ ಬಾಷ್ಪ ಬರುತ್ತೆ ಕಣ್ಣಲ್ಲಿ, ಕಣ್ಣೀರ್ ಹಾಕ್ತಾ ಓದ್ತಾ ಹೇಳ್ತಿ. ಎಷ್ಟೋ ನೀವು ಭಾಗವತಂ ದಿನಕ್ಕೆ ಒಂದು ಪೇಜ್ ಓದಕ್ಕಾಗಲ್ಲ ಅರ್ಥ ಮಾಡ್ಕೊಂಡು. ನಾವು ಕ್ಲಾಸಲ್ಲಿ ಆಫೀಸಲ್ಲಿ 11:30 ಲಂಚ್ ಟೈಮಲ್ಲಿ ಒಂದು ಕ್ಲಾಸ್ ಮಾಡ್ತೀವಿ, ಭಕ್ತಿರ ಸಾಂಪ್ರಕ ಸಿಂಧು. ಅದೊಂದು ಕಡಿಮೆ ಜನ ಇರ್ತಾರೆ, ಭಕ್ತಿರ ಸಾಂಪ್ರಕ ಸಿಂಧು. ಎಷ್ಟೋ ಸಲ ಬರೀ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ 3/4 ಗಂಟೆ ಕ್ಲಾಸ್ ಆಗೋಗ್ಬಿಟ್ಟಿರುತ್ತೆ, ಒಂದ್ ಸೆಂಟೆನ್ಸ್ ಅಷ್ಟೇ. ಮ್ಯಾಕ್ಸಿಮಮ್ 2-3 ಸೆಂಟೆನ್ಸ್ ಓದೋಷ್ಟರಲ್ಲಿ ಅವತ್ತಿನ ಕ್ಲಾಸ್ ಮುಗಿದೋಗುತ್ತೆ, ಬರೀ 2 ವಾಕ್ಯ. ಯಾಕಂದ್ರೆ ಅಷ್ಟು ಡೆಪ್ತ್ ಇರುತ್ತೆ ಅದ್ರದ್ದು ಆಳ. ಜ್ಞಾನ ಕರ್ಮಣೋಗತಿ. ಹಾಗೆ ನಮ್ಗೆ ಗೊತ್ತಿಲ್ಲ ಭಕ್ತಿ ಬಗ್ಗೆ, ನಮ್ಗೇನು ಗೊತ್ತಿಲ್ಲ, ಭಕ್ತಿ ಅಂತ ಗೊತ್ತಿಲ್ಲ, ಏನೋ ಒಂದ್ ಸ್ವಲ್ಪ ಅರ್ಥ ಆಗ್ತಾ ಇರ್ಬೋದು ಅಷ್ಟೇನೆ. ಅಷ್ಟಕ್ಕೆ ಇಷ್ಟು ಆನಂದ ಆಗ್ತಾ ಇದೆ ನಮಗೆ, ಇಷ್ಟು ಧೈರ್ಯ ಬರ್ತಾ ಇದೆ ನಮ್ಗೆ, ಜೀವನವನ್ನು ಎದುರಿಸೋಷ್ಟು ಶಕ್ತಿ ಬರುತ್ತೆ ನಮಗೆ.
ಕೆಲವೊಮ್ಮೆ ಏನಾಗುತ್ತೆ, ಸಣ್ಣ ವಿಚಾರಗಳಿಗೆ ನಾವು ಮನಸ್ಸು ಕೆಡಿಸ್ಕೊಂಡು ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಓ, ನಮ್ ಜೀವನ ಮುಗೀತು, ನನ್ ಕತೆ ಮುಗೀತು. ಧೈರ್ಯ ತುಂಬಿಸ್ಬೇಕು. ನಾವು ಧೈರ್ಯ ತಗೋಬೇಕು, ಇನ್ನೊಬ್ಬರಿಗೆ ನಾವು ಧೈರ್ಯ ತುಂಬಿಸ್ಬೇಕು. ನೋಡಿ, ಈ ಸೆಂಟೆನ್ಸ್ ಓದ್ತೀನಿ. ತತ್ರಾಪಿ ಮೋಕ್ಷ ಏವಾರ್ಥ ಆತ್ಯಂತಿಕತಾಯ ಇಷ್ಯತೆ ತ್ರೈವರ್ಗ್ಯೋ ಅರ್ಥೋ ಯಥೋ ನಿತ್ಯಂ ಕೃತ ಅಂತ ಅಭಯಸಹಿತ. ಪ್ರಕೃತಿಯ ಕಠೋರ ನಿಯಮಗಳಿಗೆ ಧರ್ಮ, ಅರ್ಥ, ಕಾಮ ಮೂರು ನಾಶ ಆಗ್ಬಿಡುತ್ತೆ. ನಾವೇನ್ ಧರ್ಮ ಮಾಡಿದ್ವಿ ನಾಶ ಆಗುತ್ತೆ ಮೃತ್ಯು ಬಂದ ತಕ್ಷಣ. ಆದ್ರೆ ಮೋಕ್ಷ ಸಾಧನೆ ಏನ್ ಮಾಡಿರ್ತೀವಿ ಅದು ಯಾವತ್ತೂ ನಾಶ ಆಗೋದಿಲ್ಲ. ಹಾಲಿಗೆ ನೀರ್ ಹಾಕಿ ಒಲೆ ಮೇಲೆ ಇಟ್ಟು ಕುದಿಸ್ತೀವಿ, ಮೊದ್ಲು ನೀರೆಲ್ಲ ಆವಿಯಾಗ್ಬಿಡುತ್ತೆ. ಹಾಗೇನೆ ನಮ್ಮಲ್ಲಿ ಏನ್ ಸಂಪಾದನೆ ಮಾಡಿದೀವಿ ಅದೆಲ್ಲ ನಾಶ ಆಗ್ಬಿಡುತ್ತೆ. ಅದಕ್ಕೆ ಮೋಕ್ಷ ಸಾಧನೆಗೆ ತೀವ್ರ ಪ್ರಯತ್ನ ಮಾಡಬೇಕು. ಭಗವಂತನ ಹುಡುಕಬೇಕು. ನಾವು ಸಿಗ್ತಾನೆ, ಎಲ್ಲೋ ಇರ್ತಾನೆ. ಹುಡುಕಿ ನನ್ನ ಐಸ್ಪೈಸ್ ರಾಧಾರಾಣಿ ಹುಡುಕ್ತಾಳಲ್ಲ ಕೃಷ್ಣನ, ಕಣ್ಣು ಎರಡು ಪುಳಿ ಪುಳಿ ಅಂತಿರುತ್ತೆ. ನೋಡಿದ ತಕ್ಷಣ, ರಾಧಾರಾಣಿ ನೋಡಿದ ತಕ್ಷಣ ಕೃಷ್ಣ ಕೃಷ್ಣ ಎಲ್ಲೇ ಇರ್ತಾನೆ, ಎಲ್ಲೇ ಪೊದೆಯಿಂದ ಬಚ್ಚಿಟ್ಕೊಂಡಿರ್ತಾನೆ, ನಮ್ಗೆ ಕಾಣ್ತಾ ಇಲ್ಲ ಅಷ್ಟೇ. ಯಾಕೆ? ನಾವು ಧರ್ಮ, ಅರ್ಥ, ಕಾಮವನ್ನ ಹುಡುಕ್ತಾ ಹೋದ್ವಿ. ನಾವು ಮೋಕ್ಷ ಸಾಧನೆಗೆ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕೆ ಕೃಷ್ಣ ಸಿಗ್ತಾ ಇಲ್ಲ ನಮ್ಗೆ. ಜನಕಾದಿಗಳು ಏನ್ ಹೇಳ್ತಾ ಇದಾರೆ, ಅದು ನಮ್ಮ ಪ್ರತಿಯೊಬ್ಬರ ಜೀವನದ ರಹಸ್ಯವನ್ನ ಬಿಚ್ಚಿಡ್ತಾ ಇದಾರೆ. ನಮ್ದೇ ಕತೆ ಅದು, ನಮ್ದೇ ನಿಜವಾದ ಕತೆ ಎಲ್ಲ ಅದು ಜೀವನ ಅಂತ. ನಮ್ಮ ಕತೆ ನಮ್ಮ ಮುಂದೆ ಹೇಳ್ತಾ ಇದಾರೆ. ಅದಕ್ಕೆ ಭಾಗವತ ಬೇಕು. ಬರೀ ಅಷ್ಟೇ ಅಲ್ಲ, ಭಾಗವತದಲ್ಲಿ ಒಂದೊಂದು ಅಕ್ಷರನೂ ಕೂಡ ಅದು ಕೃಷ್ಣ. ಕೃಷ್ಣ ಬೇರೆ ಅಲ್ಲ, ಭಾಗವತ ಬೇರೆ ಅಲ್ಲ. ಕೃಷ್ಣನ ಶಬ್ದ ರೂಪ ಭಾಗವತ. ಅದಕ್ಕೆ ಹೇಳ್ದ, ಯಾಕೆ ನೀವು ಓದ್ತೀರಾ ಬಿಡ್ತೀರಾ, ಕೃಷ್ಣ ಕರ್ಕೊಂಡ್ ಇಟ್ಕೊಳ್ಳಿ. ಬೇಡದಿರೋ ವಸ್ತುಗಳು ನಾವು ಈಗ ಕೆಲವು ಮನೆಗಳಲ್ಲಿ ಲೈಟ್ಸ್ ಹಾಕಿರ್ತಾರೆ, ಅದಕ್ಕೆ ಏನ್ ಹೇಳ್ತಾರೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಫಂಕ್ಷನ್ ಆದಾಗ ಲೈಟ್ ಆನ್ ಮಾಡ್ತಾರೆ ಅಷ್ಟೇ. ಏನೋ ದೊಡ್ಡ ಮನೇಲಿ ಪ್ರೋಗ್ರಾಮ್ ಆದ ಮಾತ್ರ ಲೈಟ್ ಆನ್ ಆಗುತ್ತೆ. ದಿನ ಉರಿಸ್ತಾರ ಅದನ್ನ? ಇಲ್ಲ. ಮತ್ತೆ ಯಾಕೆ ತಂದು ಇಟ್ಕೊಂಡಿದ್ದೀರಾ? ಆ ತರದ್ದು ಮನೇಲಿ ಎಷ್ಟು ನಿಮ್ ಮನೆಗಳಲ್ಲಿ ಹುಡ್ಕೊಳ್ಳಿ, ಇದು ಯಾವತ್ತೂ ಯೂಸ್ ಆಗಲ್ಲ, ಮತ್ತೆ ಯಾಕೆ ತಂದು ಇಟ್ಕೊಂಡಿದೀನಿ? ಒಂದ್ ಸಣ್ಣ ಟೀಪಾಯ್ ತಗೊಳ್ಳಿಪ್ಪ ಮನೇಲಿ. ಆ ಟೀಪಾಯ್ ಯಾವ್ದು ಯೂಸ್ ಆಗುತ್ತೆ? ಎಲ್ಲೋ ಒಂದ್ ಕಡೆ ಬಿದ್ದಿರುತ್ತೆ. ಅದು ಯಾರಾದ್ರೂ ಬಂದಾಗ ಅದನ್ನ ಎಳೆದು ಅದ್ರ ಮುಂದೆ ಇಟ್ಬಿಟ್ಟು ತಗೊಳ್ಳಿ ಅಂತ ಏನಾಗಿ ಅಷ್ಟಕ್ಕೆ ಮಾತ್ರ ಯೂಸ್ ಆಗುತ್ತೆ. ಬೇರೆ ಟೈಮ್ ಯೂಸ್ ಆಗುತ್ತೆ ಅದು? ಇಲ್ಲ. ಮತ್ತೆ ತಂದೆ ಯಾಕೆ ಇಟ್ಕೊಳ್ತೀವಿ ನಾವು? ಹಾಗೆ ಯಾವಾಗ ನಮ್ಮ ಮನೇಲಿ ಕೃಷ್ಣ ಬರ್ತಾನೆ, ಒಳಗಿಂದ ಶುದ್ಧಿ ಮಾಡಕ್ ಶುರು ಮಾಡ್ತಾನೆ, ಕಸ ಗುಡ್ತಾ ಇರ್ತಾನೆ ನಮ್ಮ ಮನೆಗೆ, ನಮ್ಮ ಮನಸ್ಸಿನ ಕಸ. ಇಲ್ಲಿ ಈ ಸೆಂಟೆನ್ಸ್ ನೋಡಿ, ನಾವು ಈ ಜೀವನದಲ್ಲಿ ಹೇಗಾದರೂ ಮಾಡಿ ಅಪಾರ ಹಣ ಸಂಗ್ರಹ ಮಾಡಿ ಬ್ಯಾಂಕಿನಲ್ಲಿ ಇಟ್ಟರು, ಹಲವಾರು ಪ್ರಾಪಂಚಿಕ ವಸ್ತುಗಳನ್ನ ಸಂಗ್ರಹ ಮಾಡಿಟ್ಟರು, ಎಲ್ಲವೂ ಮರಣದೊಂದಿಗೆ ಮುಕ್ತಾಯವಾಗುತ್ತದೆ. ಹೊಸದೇನು ಹೇಳ್ತಾ ಇಲ್ಲ ನಾನು. ನಮ್ಮ ಗುರು ಮಹಾರಾಜರು, ಅವರ ಗುರು ಮಹಾರಾಜರು ಏನ್ ಹೇಳ್ತಾರೆ ಅದನ್ನ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಒಂದು ಟೀಪಾಯ್ನೇ ನಾವು ಪ್ರಾಪಂಚಿಕ ವಸ್ತು ಅದು ಅಲ್ವಾ, 5,000, 10,000, 20,000, 50,000 ಕೊಟ್ಟು ತಂದಿರ್ತೀವಿ. ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅದು? ಇದೆಲ್ಲ ಹೋಗಿದ್ದಾಗ ತಗೊಂಬಂದಿದ್ದು, ಇದು ಅಲ್ಲಿ ಹೋಗಿದ್ದಾಗ ತಂದಿದ್ದು, ಇದು ಫಾರಿನ್ ಹೋದಾಗ ತಂದಿದ್ದು ಅಂತ ಹೇಳ್ತೀವಿ ನಾವು. ಏನು ಉಪಯೋಗ ಆಗ್ತಾ ಇದೆ ಅದರಿಂದ? ನಯಾ ಪೈಸದ ಉಪಯೋಗ ಆಗ್ತಾ ಇಲ್ಲ. ಆದ್ರೂ ಇದೆ ಮನೇಲಿ, ಇಲ್ವಾ? ಹಾಗೆ ಇದೇ ಎಕ್ಸಾಂಪಲ್ ನಾನು ಮತ್ತೆ ಕಂಟಿನ್ಯೂ ಮಾಡಿ ಮುಂದುವರಿಸ್ತೀನಿ. ನಿಮ್ ಮನೆಗಳಲ್ಲಿ ಎಷ್ಟೆಷ್ಟು ರೇಷ್ಮೆ ಸೀರೆಗಳಿದೆ? ನನಗೆ ಬೇಕಿಲ್ಲ, ನೀವೇ ಲೆಕ್ಕ ಹಾಕೊಳ್ಳಿ. ಎಷ್ಟು ದಿನ ಅದನ್ನ ಉಟ್ಟಿರ್ತೀವಿ, ಆ ತಂದು ಎಷ್ಟು ವರ್ಷ ಆಯ್ತು, ಅದ್ರದ್ದು ಬಯೋಡೇಟಾ ಬರೀರಿ. ಡೇಟ್ ಆಫ್ ಬರ್ತ್ ಯಾವಾಗ ತಂದಿದ್ದು? 2010 ಅಲ್ಲಿ ತಂದಿದ್ದು. ಎಷ್ಟು ಸಲ ಹುಟ್ಟಿರ್ತೀವಿ? 2 ಸಲ ಹುಟ್ಟಿರ್ತೀವಿ. 3 ಸಲ ಹುಡುಕೋದ್ರೆ ಲಾಸ್ಟ್ ಫಂಕ್ಷನ್ ಅಲ್ಲಿ ಹುಟ್ಟಿದೆ ಅದು. ನೋಡಿದ್ರೆ ಏನ್ ಅನ್ಕೊಳ್ತಾರೆ, ಸಾಕು ಮುಗ್ದಾಯ್ತು, 20,000 ಸೀರೆ 2 ದಿನ ಮುಗ್. ಅದಕ್ಕೆ ಇಲ್ಲಿ ಹೇಳ್ತಾರೆ ಕೃತಾಂತ ಅಭಯ ಸಂಯುತ. ಕೃತಾಂತ ಅದಕ್ಕೊಂದು ಎಂಡಿ ಇರುತ್ತೆ, ಅದಕ್ಕೊಂದು ಕೊನೆ ಇರುತ್ತೆ. ಹಾಗೆ ಈ ದೇಹನೂ ಕೂಡ. ಈ ದೇಹ ಎಷ್ಟು ಯೂಸ್ ಆಗಿದೆ ಭಗವಂತನಿಗೋಸ್ಕರ? ನಯಾ ಪೈಸಾ ಯೂಸ್ ಆಗಿಲ್ಲ. ಒಂದು ನಯಾ ಪೈಸಕ್ಕೂ ಈ ದೇಹ ಯೂಸ್ ಆಗಿಲ್ಲ.
ಬಂದು 40 ವರ್ಷ ಆಯ್ತು, ಒಂದು ನಯಾ ಪೈಸಾ ಯೂಸ್ ಮಾಡಿಲ್ಲ ಭಗವಂತನಿಗೋಸ್ಕರ. ಸುಮ್ಮನೆ ಇಟ್ಕೊಂಡಿದೆ, ಶೋ ಮಾಡ್ತಾ ಇದೆ ಅಷ್ಟೇನೆ. ನೀಟಾಗಿ ಎಲ್ಲ ಮಾಡ್ಕೊಂಡು ದಿನಕ್ಕೆ 2 ಸಲ ಸ್ನಾನ ಮಾಡಿ, ಆದ್ರೆ ಕೃತಾಂತ ಅಭಯ ಸಂಹಿತ ಒಂದಲ್ಲ ಒಂದು ನಾಶ ಆಗುತ್ತೆ. ಸತ್ಯ ಅಲ್ವೋ ಹೌದೋ ನೀವು ಯೋಚನೆ ಮಾಡ್ಬೇಕು ಅಷ್ಟೇ. ಹೇಳ್ತಾರೆ, ಪ್ರಪೋದ್ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಹೇಗೋ ಅಪಾರ ಹಣ ಸಂಗ್ರಹ ಮಾಡಿ ಬ್ಯಾಂಕ್ ಅಲ್ಲಿ ಇಟ್ರು, ಹಲವಾರು ಪ್ರಾಪಂಚಿಕ ವಸ್ತುಗಳನ್ನ ಸಂಗ್ರಹ ಮಾಡಿ ಇಟ್ಟರು, ಅದು ಮರಣದೊಂದಿಗೆ ಮುಕ್ತಾಯವಾಗುತ್ತದೆ. ಮೃತ್ಯುವೇ ದೇವತಮ ಪರಮ ಪುರುಷ, ಮೃತ್ಯು ಸರ್ವಾರಶ್ಚಾಹಂ ಕಾಲೋಸ್ಮಿ ಲೋಕಕ್ಷಯ. ಮೃತ್ಯು ಸರ್ವಾರಶ್ಚಾಹಂ, ನಾನು ಮೃತ್ಯುವಾಗಿ ಬರ್ತೀನಿ, ಎಲ್ಲವರನ್ನ ಕಿತ್ಕೊಂಡು ಹೋಗ್ಬಿಡ್ತೀನಿ. ಮೃತ್ಯು ಸರ್ವಾರಶ್ಚಾಹಂ. ಆದರೆ ಕೃಷ್ಣ ಹೇಳ್ತಾನೆ, ಅಹಂ ಭಕ್ತ ಪರಾಧೀನ. ಮೃತ್ಯು ಸರ್ವಾರಶ್ಚಾಹಂ, ಎಲ್ಲವನ್ನು ಕಿತ್ಕೊಂಡು ಹೋಗ್ತೀನಿ, ಅಹಂ ಭಕ್ತ ಪರಾಧೀನ. ಪ್ರಾಪಂಚಿಕರಿಗೆ ಹೇಗಿರ್ತಾನೆ ಕೃಷ್ಣ, ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತೀನಿ ನಾನು, ಚೌರಾಗ್ರಗಣ್ಯ. ನಿನ್ನ ಆಸ್ತಿ, ನಿನ್ನ ಸೌಂದರ್ಯ, ನಿನ್ನ ಕೀರ್ತಿ, ನಿನ್ನ ಅಧಿಕಾರ, ನಿನ್ನ ಪದವಿ, ನಿನ್ನ ಎಲ್ಲ ಬ್ಯಾಂಕ್ಸ್ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತೀನಿ. ಆದ್ರೆ ಅಹಂ ಭಕ್ತ ಪರಾಧೀನ. ಇತಿ ದೃಕ್ಸ್ವಲೀಲಾಭಿರಾನಂದ ಕುಂಡೇ ಸ್ವಘೋಷಂ ನಿಮಜ್ಜಂತಂ ಆಖ್ಯಾಪಯಂತಂ ತದೀಶಿತಜ್ಞೇಷು ಭಕ್ತೈರ್ಜಿತತ್ವಂ ಪುನಃ ಪ್ರೇಮತಸ್ತಂ ಶತಾವೃತ್ತಿ ಬಂದೆ. ಬೆಳಗ್ಗೆಯಿಂದ 3 ಹೆಸರು ಹೇಳ್ತಾ ಇದ್ದೀನಿ. ಪ್ರಭುಪಾದವಾಣಿ ಹೇಳಿದೆ, ಮಾರ್ನಿಂಗ್ ಕ್ಲಾಸ್ ಹೇಳಿದೆ, ಭಕ್ತಿ ಬದ್ಧ ಭಕ್ತೈರ್ಜಿತತ್ವ. ದುಡ್ಡಿಂದ ಭಗವಂತನ ಜಿತತ್ವ ಮಾಡ್ಕೊಳಕ್ ಆಗೋದಿಲ್ಲ. ದುಡ್ಡಿಂದ ಏನಂದ್ರೆ 500 ರೂಪಾಯಿ ಟಿಕೆಟ್ ತಗೊಂಡು VIP ಪಾಸ್ ತಗೊಂಡು ಗರ್ಭಗುಡಿಲಿ ಕುತ್ಕೋಬಹುದು. ಆದ್ರೆ ಭಗವಂತ ಗರ್ಭಗುಡಿಲಿ ಕೂತವ್ರು ನೋಡಲ್ಲ. ಇಲ್ಲಿ ಕೂತಿರ್ತಾನೆ, 1000 ರೂಪಾಯಿ ಟಿಕೆಟ್ ತಗೊಂಡ್ ಕೂತಿರ್ತಾನೆ, ಅವ್ನು ನೋಡಲ್ಲ. ಅವನು ಕೃಷ್ಣ ಹಿಂಗ್ ನೋಡ್ತಾ ಇರ್ತಾನೆ, ಇಲ್ಲಿ ನನ್ನ ಭಕ್ತ, ನಾನು ಇಲ್ಲಿದ್ದೀನಿ, ಇವ್ನು ನೋಡ್ತಾ ಇಲ್ಲ. ಕುತ್ಕೊಳಯ್ಯ ನೀನು ಸುಮ್ನೆ ಸಾಕು, ನನ್ಗೆ ಯಾರು ಬೇಕು ಅವ್ರು ನಾನು ನೋಡ್ತೀನಿ. ಕೃಷ್ಣ ಹಿಂಗ್ ನೋಡ್ತಾನೆ. ಸಾರ್ ನಾನು 1000 ರೂಪಾಯಿ ಟಿಕೆಟ್ ತಗೊಂಡು VIP ಪಾಸ್ ಅಲ್ಲಿ ಬಂದಿದ್ದೀನಿ, ಮುಂದೆ ಕ್ಯೂನಲ್ಲಿ ನಿಂತ್ಕೊಂಡಿಲ್ಲ, ನಾನು ಡೈರೆಕ್ಟ್ ಎಂಟ್ರಿ, ನೇತ್ರ ದರ್ಶನ ಮಾಡ್ಬೇಕು. ಆದ್ರೆ ಕೃಷ್ಣ ನಿಮ್ ದರ್ಶನ ಮಾಡಲ್ಲ, ಅವ್ನು ನನ್ನ ಭಕ್ತರ ದರ್ಶನ ಮಾಡ್ತಾ ಇರ್ತಾನೆ. ಎಲ್ಲಿ ನನ್ ಭಕ್ತ, ಎಲ್ಲಿ ನನ್ ಭಕ್ತ ಅಂತ. ನಾವು ಭಗವಂತ ನೇತ್ರ ದರ್ಶನ ಮಾಡಕ್ ಹೋಗ್ತೀವಿ, ಆದ್ರೆ ಭಗವಂತ ಕಣ್ಮುಚ್ಕೊಂಡ್ಬಿಡ್ತಾನೆ. ನಾನ್ ನೋಡಲ್ಲ ನಿನ್ನ, ನಾನ್ ನೋಡಲ್ಲ, ನಾನ್ ನನ್ನ ಭಕ್ತರು ನೋಡ್ತಿರ್ತೀನಿ. ಯಾಕಂದ್ರೆ ಭಕ್ತರ್ಜಿತತ್ವ ನನ್ ಗೆದ್ಕೊಂಡ್ಬಿಟ್ಟಿದ್ದಾರೆ ಅವರು. ನನ್ನ ಭಕ್ತರು ನನ್ನ ಗೆದ್ಕೊಂಡ್ಬಿಟ್ಟಿದ್ದಾರೆ. ಭಕ್ತರ್ಜಿತತ್ವ. ಅದಕ್ಕೆ ನಾವು ಜೀವನದ ನಿಜವಾದ ರಹಸ್ಯ, ಒಂದು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಎಲ್ಲ ಅನುಭವ ಆಗಕ್ ಸಾಧ್ಯನೇ ಇಲ್ಲ. ಅದಾಗ್ಬೇಕಾದ್ರೆ ಒಂದೇ, ಕಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಕಸ್ಮಿನ್ ವಿಜ್ಞಾತೆ, ಯಾವ್ದನ್ನ ತಿಳ್ಕೊಂಡ್ರೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವ್ದು ಒಂದು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಂಗಾಗತ್ತೆ. ಅದೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಯಸ್ಮಿನ್ ವಿಜ್ಞಾತಂ ಭವತಿ ಸರ್ವಮಿದಂ. ಯಾವ್ದನ್ನ ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಾಗತ್ತೆ ಅಂದ್ರೆ ಇದನ್ನ ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಾಗತ್ತೆ. ಅದನ್ನೇ ಕೃಷ್ಣ ಪ್ರಜ್ಞೆ. ಅದಕ್ಕೆ ಹೇಳೋದು, ನಮ್ಗೆ ಯಾಕೆ ಅಷ್ಟು ಧೈರ್ಯ, ಅಷ್ಟು ಉತ್ಸಾಹ, ಅಷ್ಟು ಹುಮ್ಮಸ್ಸು, ನಾವು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀವಿ. ಇಷ್ಟೇ ಉತ್ಸಾಹ, ಇಷ್ಟೇ ಧೈರ್ಯವಾಗಿ ಬೇರೆ ಯಾರಾದ್ರೂ ಘೋಷಣೆ ಮಾಡ್ಕೊಳ್ಳಿ, ನಾವು ಶಾಸ್ತ್ರ ಪ್ರಕಾರವಾಗಿ ನಡ್ಕೊಳ್ತಾ ಇದ್ದೀವಿ ನಾವು ಅಂತ ಯಾರಾದ್ರೂ ಇಲ್ಲ, ಧೈರ್ಯ ಸಾಕಾಗಲ್ಲ ಅವರಿಗೆ. ನಮ್ಮಲ್ಲಿ ಬೇಜಾನ್ ಶಾಸ್ತ್ರಗಳಿದೆ. ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ ತುಂಬಾ ಕೃತಿಗಳಿದೆ. ತುಂಬಾ ಭಕ್ತರು ಕೀರ್ತನೆಗಳನ್ನ ಬರೆದಿದ್ದಾರೆ. ಒಂದೇ ಒಂದು ಕೀರ್ತನೆ ಸಾಕು ನಿಮ್ಮೆಲ್ಲ ಫಿಲಾಸಫಿನ ಸೋಲಿಸ್ಬಿಡುತ್ತೆ. ಒಂದು ಕೀರ್ತನೆ. ನರತಂದ್ರ ಠಾಕೂರ್ ಅವ್ರಿಗೆ ಒಂದು ಕೀರ್ತನೆ ಸಾಕು. ಬನ್ನಿ ಯಾರ್ಯಾರು ಬರ್ತೀರಾ ನೀವು, ನಿಮ್ಮ ಫಿಲಾಸಫಿ ತಗೊಂಡು. ಕೃಷ್ಣ ಪ್ರಜ್ಞೆ ಒಂದು ಏಕೈಕ ಮಾರ್ಗ. ಅದಕ್ಕೆ ಹೇಳುದು, ನಾವು ಎಷ್ಟು ಸ್ಟ್ರಾಂಗ್ ಆಗಿ ಪ್ರೀಚ್ ಮಾಡ್ತೀವಿ, ಎಷ್ಟು ಅರ್ಥ ಆಗುತ್ತೆ, ಡೈಜೆಷನ್ ಆಗುತ್ತೆ, ಅದು ಇಂಪಾರ್ಟೆಂಟ್. ನಾವು 1000 ಹೇಳ್ಬೋದು, ಎಷ್ಟು ನಮ್ಗೆ ಅರ್ಥ ಆಗುತ್ತೆ, ಎಷ್ಟು ಡೈಜೆಷನ್ ಆಗುತ್ತೆ, ಅಷ್ಟೇ ನಮ್ಮ ಲಾಭ. ಅದಕ್ಕೆ ನಾವು ಜೀವನದಲ್ಲಿ ಏನೆಲ್ಲ ಮಾಡ್ಬೋದು. ಆದ್ರೆ ಕೃಷ್ಣ ಹೇಳ್ತಾನೆ, ಭಾಗವತದಲ್ಲಿ ಬರುತ್ತೆ, ಜನ್ಮ ಲಾಭಂ ಪರಾಪುಂಸಂ ಅಂತೆ ನಾರಾಯಣ ಸ್ಮೃತಿ. ನೀವು ಏನೇ ಮಾಡಿರ್ಬೋದು, ಜೀವನದ ಅಂತ್ಯದಲ್ಲಿ ನಾರಾಯಣ ಸ್ಮೃತಿ, ಭಗವಂತನ ಸ್ಮರಣೆ ಬರುತ್ತಾ, ನಿಮ್ ಜನ್ಮ ಲಾಭ ಆಯ್ತು, ಹೋಗಿ ಸಾರ್ಥಕ ಆಯ್ತು. ಜನ್ಮ ಲಾಭಂ ಪರಾಪುಂಸಂ ಅಂತೆ ನಾರಾಯಣ ಸ್ಮೃತಿ.
ಬರುತ್ತೋ ಬಿಡುತ್ತೋ ಭಗವಂತ ಹೇಳ್ತಾನೆ, ನಿನ್ ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನೊಳಗೆ ಕೂತ್ಕೊಂಡು ನನ್ನ ಸ್ಮರಣೆ ನಾನೇ ಮಾಡ್ತೀನಿ. ಗಂಟ್ಲು ಕಟ್ಟಿಬಿಡುತ್ತೆ, ಕಫ ಹೃದಯ ಕಟ್ಟಿಬಿಡುತ್ತೆ, ಕೋಮಾಗ ಹೋಗ್ಬಿಡ್ತೀವಿ, ಗೊತ್ತಾಗ್ತಾ ಇಲ್ಲ, ಕೃಷ್ಣ ನಾಮಸ್ಮರಣೆ ಬರ್ತಾ ಇಲ್ಲ. ಅದೇ ಭಗವಂತ ಒಳಗಡೆ ನಾಮಸ್ಮರಣೆ ಮಾಡ್ತಾ ಇರ್ತಾನೆ. ಯಾಕೆ ಇವಾಗ ಮಾಡಿರ್ತೀವಲ್ಲ ನಾವು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೋಮಾಗ ಹೋದ್ರೂ ಪರವಾಗಿಲ್ಲ, ಭಗವಂತ ಸ್ಮರಣೆ ಮಾಡ್ತಾರೆ. ನಾಮಸ್ಮರಣೆ ಯಾಕೆ ರಾಮಯ್ಯ ಕೃಷ್ಣಪ್ಪ ಚಂದ್ರಪ್ಪ ಅಂತ ಇಡ್ತಾ ಇದ್ರು. ಸಾಯೋ ಟೈಮಲ್ಲಿ ಓ ರಾಮಯ್ಯ ಪ್ರಾಣ ಹೋಗ್ತದೆ ಬಾರಯ್ಯ ಅಂತ ಹೇಳ್ತಾನೆ, ಹೋಗ್ತಾನೆ ಅಯೋಧ್ಯ ಧಾಮಕ್ಕೆ ಹೋಗ್ತಾನೆ. ಅಜಾಮಿಳ ಯಾರನ್ನೋ ಕರೆದ, ವಿಷ್ಣು ಬಂದ್ಬಿಟ್ರು. ಅಂತೆ ನಾರಾಯಣ ಸ್ಮೃತಿ. ಅದಕ್ಕೋಸ್ಕರ ಈಗ್ಲಿಂದನೇ ಮಾಡ್ಬೇಕು, ಆಲಸ್ಯ ಮಾಡಬಾರ್ದು. ನಾಳೆ ಮಾಡೋಣ ನಾಳೆ ಮಾಡೋಣ, ನಾಳೆ ಮಾಡೋಷ್ಟು ಏನಾಗುತ್ತೆ, ಮೃತ್ಯು ಸರ್ವಾರಶಾಹಂ. ಕೊನೆಗೆ ಅವನೇ ಲೌಕಿಕ ವ್ಯಕ್ತಿಯು ಸಂಪಾದಿಸಿದ ಎಲ್ಲವನ್ನ ಅಪಹರಿಸಿ ಬಿಡುತ್ತೇನೆ ಎಂದು ಹೇಳುತ್ತಾನೆ. ಮುಟ್ಟಾಳತನದಿಂದ ನಾವು ಸಾವಿಗೆ ಎದುರುವುದಿಲ್ಲ, ಧರ್ಮ ಅರ್ಥ ಕಾಮಗಳಿಂದ ನಾವು ಸಂಪಾದಿಸಿದ ಎಲ್ಲವನ್ನ ಸಾವು ಅಪಹರಿಸಿಕೊಂಡು ಹೋಗಿಬಿಡ್ತದೆ ಎಂಬುದನ್ನು ಗಮನಿಸುವುದಿಲ್ಲ. ನೋಡಿ ಪದ ಹೆಂಗಿದೆ, ಮುಟ್ಟಾಳತನದಿಂದ. ಹೌದು, ನಾವು ಹೇಳ್ಕೋಬೇಕು, ಮುಟ್ಟಾಳ ನಾನ್ ಮುಟ್ಟಾಳ, ನಮ್ಮ ತಲೆ ಮೇಲೆ ನಾವು ಹುಡ್ಕೋಬೇಕು. ಫಸ್ಟು ಜೀವನದಲ್ಲಿ ನಾವು ಬಹುಪಾಲು ಮುಟ್ಟಾಳದಿಂದ ವ್ಯರ್ಥ ಮಾಡ್ಬಿಡ್ತೀವಿ. ಒಂದು ಫಿಲಂ ನೋಡಕ್ಕೆ ಕ್ಯೂನಲ್ಲಿ 2 ಅವರು, 3 ಗಂಟೆ ಪಿಕ್ಚರು, ವಾಪಸ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಡಾಬಾ ಅಲ್ಲಿ 2 ಅವರು, ಬರೋ ದಾರಿಲಿ ಶಾಪಿಂಗು ಅಲ್ಲಿ 2 ಅವರು, ಮುಗೀತು. ಮುಟ್ಟಾಳತನದಿಂದ ನಾವು ಜೀವನವನ್ನು ವ್ಯರ್ಥ ಮಾಡ್ತೀವಿ. ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕೆ ಗೊತ್ತಾಗ್ತಾ ಇಲ್ಲ? ಅದೇ ಗೊತ್ತಾಗ್ತಾ ಇಲ್ಲ. ನನಗೆ ಯಾಕೆ ಗೊತ್ತಾಗಿಲ್ಲ ಇಷ್ಟು ವರ್ಷ? ನಾವು ಹೇಳ್ಕೊತೀವಿ, ನನಗೆ ಮುಂಚೆನೆ ಗೊತ್ತಾಗ್ಬೇಕಿತ್ತು, ಇದು ಯಾಕೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಹೌದು, ಕೃಷ್ಣ ಸುಲಭವಾಗಿ ಗೊತ್ತು ಎಲ್ಲವನ್ನ ಕಲಸಿ ಚೆನ್ನಾಗಿ ಹಿಂಡಿ ಹಿಪ್ಪೆ ಮಾಡಿ ಕೊನೆಗೆ ಜ್ಞಾನ ಕೊಡ್ತಾನೆ. ಅದಕ್ಕೆ ಬಹುನಾಂ ಜನ್ಮನಾಂ ಅಂತ ಜ್ಞಾನ ಅಂತ. ಅದಕ್ಕೆ ನಾವು ಸಾರಾಂಶ ಇಷ್ಟೇ, ತ್ರೈವರ್ಗದಲ್ಲಿ ನಾವು ಆಸಕ್ತಿ ಪಡಬಾರದು. ಧರ್ಮ ಅರ್ಥ ಕಾಮದಲ್ಲಿ ಬೇಡ, ಧರ್ಮವನ್ನು ಮಾಡಬಾರದು. ಧರ್ಮ ಅಂದ್ರೆ ಲೌಕಿಕ ಧರ್ಮಗಳು ಅಲ್ಲ. ಕೃಷ್ಣ ಹೇಳ್ತಾ ಇರೋದು, ನನಗೆ ಶರಣಾಗತಿ ಆಗೋದೇ ದೊಡ್ಡ ಧರ್ಮ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಭಜ, ಇದೇ ನಿಜವಾದ ಧರ್ಮ. ಈ ಧರ್ಮಕ್ಕೆ ನಾವು ಬರಬೇಕು. ಇದಕ್ಕೆ ಪರೋ ಧರ್ಮ ಅಂತ ಹೇಳ್ತೀವಿ. ಸವೈ ಪುಂಸಾಂ ಪರೋ ಧರ್ಮೋ ಅಥವಾ ಭಕ್ತಿರದೋಕ್ಷಜ. ಸೊ ಕೃಷ್ಣ ಭಕ್ತಿನೇ ಪರಮ ಧರ್ಮ. ಶನಿವಾರ ಬಂತು, ಶನಿವಾರ ದೇವಸ್ಥಾನಕ್ಕೆ ಹೋಗೋದು, ಮಂಗಳವಾರ ಬಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು, ವಾರಕ್ಕೊಂದೊಂದು ಒಪ್ಪತ್ಕೊಂದೊಂದು. ಆ ಶ್ರದ್ಧೆಯಿಂದ ಆಚೆ ಬರಕ್ಕೆ ಆಗಲ್ಲ ನಮ್ಗೆ. ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ, ದಿನ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನೋಡೇ ಬೇಡ, ಇದು ಹಿಂಗ್ ಮಾಡಿದ್ರೆ ಹೆಂಗಾಗುತ್ತೆ. ಪ್ರಾಯೋಗಿಕವಾಗಿ ಎಕ್ಸ್ಪೆರಿಮೆಂಟ್ ಹಿಂಗ್ ಮಾಡಿದ್ರೆ ಒಂದ್ ಸರಿ ಹೋಗ್ತಾನ, ನೋಡೇ ಬಿಡೋಣ ಅಂತ. ಆದ್ರೆ ಶ್ರದ್ಧೆಯನ್ನು ಹೊಡೆಯೋದು ಸುಲಭ ಅಲ್ಲ. ಅದಕ್ಕೆ ನಮಗೆ ಈ ಜೀವನ, ನಮ್ಗೇನು ಈ ಜೀವನ ಕೊಟ್ಟಿದ್ದಾನೆ ಭಗವಂತ, ಇದು ವರನೂ ಹೌದು ಶಾಪನೂ ಹೌದು. ಯಾರಿಗೆ ವರ? ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ವರ. ಯಾರಿಗೆ ಶಾಪ? ಯಾರು ಕೃಷ್ಣ ಪ್ರಜ್ಞೆ ಇರೋದಿಲ್ಲ ಅವ್ರಿಗೆ ಶಾಪ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ ಅವ್ರಿಗೆ ವರ ಜೀವನ. ಬಹು ಬೇಗ ಈ ಜಗತ್ತಿಂದ ಅವನು ಮುಕ್ತಿಯನ್ನ ಪಡೆದ. ಅಷ್ಟು ನಮ್ಗೆ ಏನ್ ಅನ್ಸ್ಬೇಕು ಗೊತ್ತಾ, ಇದ್ರಲ್ಲಿ ಏನು ಇಲ್ಲ ಅಂತ ಅನ್ಸ್ಬೇಕು. ಈ ಭೌತಿಕ ಜಗತ್ತಲ್ಲಿ ಸಾರಾಂಶ ಏನಿಲ್ಲ, ರಸ ಇಲ್ಲ ಇದರಲ್ಲಿ, ಬಬಲ್ ಗಮ್ ಅಷ್ಟೇ. ಏನು ಅಗದಾಗ ಒಂದ್ ಸ್ವಲ್ಪ ರುಚಿ ಬರುತ್ತೆ, ಅದು ಆ ರುಚಿಯನ್ನು ಕೆಟ್ಟ ರುಚಿ, ಅದು ವಿಷ. ಆ ವಿಷವನ್ನೇ ನಾವು ರುಚಿ ಅಂತ ನಾವು ಅಗಿತಾ ಇರ್ತೀವಿ. ಪುನಃ ಪುನಃ ಚರ್ವಿತ ಚರ್ವಣಾನ, ಪುನಃ ಪುನಃ ಅಗ್ದಿದ್ದೇ ಅಗಿತಾ ಇರ್ತೀವಿ ನಾವು, ರುಚಿ ಬರೋದಿಲ್ಲ. ಸೊ ಈ ಜೀವನ ಹಾಗೆ ಅಗ್ದಿದ್ದೇ ಅಗಿತಾ ಇರ್ತೀವಿ. ಅದಕ್ಕೆ ನಿಜವಾಗಿ ನಾವು ಈ ಭೌತಿಕ ಜಗತ್ತಿಗೆ ಸೇರಿದವರಲ್ಲ.
ಈ ದೇಹವನ್ನ ಧರಿಸ್ಕೊಂಡು ನಾವಿಲ್ಲಿ ಬಂದ್ಬಿಟ್ಟಿದೀವಿ, ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಈ ದೇಹದಿಂದ ನಾವು ಆದಷ್ಟು ಬೇಗ ದೂರ ಆಗಬೇಕು. ಈ ದೇಹದಿಂದ ನಾವು ನಂಟನ್ನ ಬಿಡಿಸ್ಕೋಬೇಕು. ದೂರ ಆಗೋದು ನಂಟು ಬಿಡಿಸ್ಕೋಬೇಕು. ನಾನು ಈ ದೇಹ, ನಾನು ದೇಹ, ನಾನು ದೇಹ ಅದನ್ನ ಬಿಡಿಸ್ಕೋಬೇಕು ನಾವು. ಅವಾಗ ಮಾತ್ರ ನಮ್ಗೆ ಮುಕ್ತಿ ಪಥದಲ್ಲಿ ಸಿಗಬೇಕು. ಈಗ ಆನೆಗೆ ಒಂದು ಹಗ್ಗ ಕಟ್ಟಿಬಿಟ್ರೆ ಅದು ಯಾರೋ ಕಟ್ಟಿಬಿಟ್ಟಿದ್ದಾರೆ ನನ್ನ ಅಲ್ಲೇ ಇರುತ್ತೆ ಅದು. ಆನೆ ಕಾಲಿಗೆ ಹಗ್ಗ ಕಟ್ತಾರೆ. ಏನು ಆನೆ ಕಾಲಿಗೆ ಹಗ್ಗ ಅದು ಅವಶ್ಯಕತೆ ಇದೆಯಾ ಅದಕ್ಕೆ? ಒಂದ್ಸಲ ಜಾಡ್ಸಿ ಬಿಸಾಕಿದ್ರೆ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ. ಆದ್ರೂ ಅದು ಹೋಗೋದಿಲ್ಲ ಅದು. ಯಾರೋ ಕಟ್ಟಿಬಿಟ್ಟಿದ್ದಾರೆ ನನ್ನನ್ನ ಅಂತ ಅದಕ್ಕೆ ಒಂದು ಭ್ರಮೆ. ಸೊ ಹಾಗೆ ನಾವು 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 ನಮಗೆ ನಾವೇ ಕಟ್ಟಾಕೊಂಡ್ಬಿಟ್ಟಿದೀವಿ ಈ ಭೌತಿಕ ಜಗತ್ತಿಗೆ. ಹೊರಗೆ ಬರ್ಬೇಕು. ಈ ಈ ಮನುಷ್ಯನ್ ಈ ಭೂಮಿ ಅಷ್ಟೇ ಅಲ್ಲ, ಈ ಭೂಲೋಕದ ಮೇಲೆ ಇರೋ ಎಲ್ಲಾ ಲೋಕಗಳು ಅಷ್ಟೇ. ಆ ಬ್ರಹ್ಮ ಭುವನಾಲೋಕಾನ್ ಪುನರಾವರ್ತಿನೋರ್ಜುನ ಮಾಮುಪೇತಿ ಕೌಂತೆಯ ಪುನರ್ಜನ್ಮ ವಿದ್ಯತೆ. ನೆಕ್ಸ್ಟ್ ಶ್ಲೋಕ ಹೇಳ್ತಾರೆ, ಪ್ರಿಯ ಪೃಥು ಮಹಾರಾಜನೇ, ದೇವೋತ್ತಮ ಪರಮ ಪುರುಷನ ಅರಿಯಲು ಪ್ರಯತ್ನಿಸು. ಅವನೇ ದೇವೋತ್ತಮ ಪರಮ ಪುರುಷ ಪೃಥು ಮಹಾರಾಜ. ದೇವೋತ್ತಮ ಪರಮ ಪುರುಷನ ಅರಿಯಲು ಪ್ರಯತ್ನಿಸು. ಈಗ ಕೃಷ್ಣ ಮಾನುಷ ಲೀಲೆ ಮಾಡ್ಬೇಕಾದ್ರೆ ಸಾಂದೀಪಿ ಋಷಿಗಳ ಹತ್ರ ಹೋಗ್ತಾರೆ. ಸಾಂದೀಪಿ ಮುನಿಗಳ ಹತ್ರ ಹೋಗ್ತಾರೆ. ಗುರುಗಳೇ ನನ್ಗೆ ಆಯಿ ಹೇಳ್ಕೊಡಿ, ಆ ರಸ ಹೇಳ್ಕೊಡಿ, ವೇದಗಳು ಹೇಳ್ಕೊಡಿ ಅಂತ 64 ದಿನ ಸಾಂದೀಪಿ ಋಷಿಗಳ ಹತ್ರ ಇರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಗುರುಗಳು ಸಾಂದೀಪಿನಿ ಮುನಿ ಕೇಳ್ತಾರೆ, ಅವರ ಪತ್ನಿ ಕೇಳ್ತಾರೆ, ಬ್ರಾಹ್ಮಣ ಪತ್ನಿ, ಗುರುದಕ್ಷಿಣೆ ಅಂತ ಏನಾದ್ರು ಕೇಳ್ಬೋದಲ್ಲ? ಕೃಷ್ಣ ಹೇಳ್ತಾನೆ, ಗುರುದಕ್ಷಿಣೆ ಏನ್ ಬೇಕು ಕೇಳಿ. ಕೃಷ್ಣನ್ಗೆ ಒಬ್ರು ಗುರುಗಳಿದ್ರು. ಯಾಕಂದ್ರೆ ಗುರು ತತ್ವವನ್ನು ಹೇಳಬೇಕಾಗಿತ್ತು. ನಾನೇ ಮನುಷ್ಯನಾಗಿ ಬಂದ್ರು ನಾನು ಒಬ್ಬ ಗುರುವನ್ನ ಸ್ವೀಕಾರ ಮಾಡ್ತೀನಿ. ಯಮಲೋಕಕ್ಕೆ ಹೋಗಿ ತನ್ನ ಅವರ ಮಗನನ್ನ ಬಿಡಿಸ್ಕೊಂಡ್ ಬರ್ತಾನೆ ಕೃಷ್ಣ. ಯಮಲೋಕಕ್ಕೆ ಹೋಗ್ತಾನೆ, ಸಾಮಾನ್ಯ ಹುಡುಗ ಹೋಗಕ್ಕಾಗತ್ತ ಯಮಲೋಕಕ್ಕೆ? ನಾವು ಹೋದ್ರೆ ವಾಪಸ್ ಬರ್ತೀವ ಯಮಲೋಕಕ್ಕೆ ಹೋದ್ರೆ? ಯಮಲೋಕ ಅಂದ್ರೆ ಭಯ ಆಗ್ಬಿಡುತ್ತೆ ನಮ್ಗೆಲ್ಲ. ಸಾಮಾನ್ಯ ಮನುಷ್ಯ ಅಲ್ಲ ಅಲ್ವಾ ಅವನವರೇ? ಸಾಮಾನ್ಯ ಮನುಷ್ಯ ಅಲ್ಲ ಅಂದ್ಮೇಲೆ ಮತ್ತೆ ಗುರುಗಳ ಹತ್ರ ಯಾಕೆ ಹೋದ ಪಾಠ ಕೇಳೋದಕ್ಕೆ ಕೃಷ್ಣ? ಗೊತ್ತಿರ್ಲಿಲ್ವ ಅವ್ರಿಗೇನು? ಗೋಕುಲದಲ್ಲಿದ್ದಾಗಲೇ ಬ್ರಹ್ಮದೇವರು ದೇವೋತ್ತಮ ಪರಮ ಪುರುಷ ಸರ್ವತಂತ್ರ ಸ್ವತಂತ್ರ ನಿಯಾಮಕ ದೇವದೇವ ದೇವೇಶ ಜಗದ್ಗುರು ಅಂತ ಹೇಳೋರು ಅಲ್ಲಿ ಗುರುಗಳ ಹತ್ರ ಹೋಗಿ ಪಾಠ ಕೇಳ್ತಾರೆ. ಹೇಳ್ಕೊಡಿ ಗುರುಗಳೇ, ಪಾಠ ಹೇಳ್ಕೊಡಿ, ನನಗೆ ವೇದಗಳು ಹೇಳ್ಕೊಡಿ, ಪುರಾಣ ಹೇಳ್ಕೊಡಿ. ಭಗವಂತನೇ ಆದ್ರೂ ಅಲ್ಲಿ ಭಗವಂತ ಅಲ್ಲ, ಅಲ್ಲಿ ಮಗು, ಹುಡುಗ, ಸ್ಟೂಡೆಂಟ್. ಹಾಗೆ ಪೃಥು ಮಹಾರಾಜನ್ಗೆ ಹೇಳ್ತಾರೆ, ಏ ಪೃಥು ಮಹಾರಾಜ, ನೀನು ದೇವೋತ್ತಮ ಪರಮ ಪುರುಷನನ್ನು ಅರಿಯಲು ಪ್ರಯತ್ನಿಸು, ಭಗವಂತನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಯಾಕೆ ಬೇಕು ನಮಗೆ ಭಗವಂತ ತಿಳ್ಕೊಳ್ಳೋ ಉಸಾಬರಿ? ನಮ್ಗೆ ಬೇರೆಯವರು ಉಸಾಬರಿ, ರಾಜಕೀಯದ ಬಗ್ಗೆ ಮಾತಾಡೋದು, ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ತಿಳ್ಕೋಬೇಕು, ಇವ್ರ ಬಗ್ಗೆ ತಿಳ್ಕೋಬೇಕು. ಶ್ರೋತವ್ಯಾದೀನಿ ರಾಜೇಂದ್ರ ಋಣಾಂ ಸಂತಿ ಸಹಸ್ರಶಃ ಅಪಶ್ಯತಾಮ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ಸುಮ್ಮನೆ ಯಾವ್ದು ಮನೆ ವಿಚಾರಗಳು. ಅದಕ್ಕೆ ಹೇಳ್ತಾರೆ, ಭಗವಂತ ಪ್ರತಿಯೊಂದು ದೇಹದಲ್ಲೂ ಅದು ಚಲಿಸುತ್ತಿರಲಿ ಅಥವಾ ಚರ ಅಚರ ಅಂತ ಅರ್ಥ. ಕಲ್ಲು ಮಣ್ಣಾಗಿರ್ಲಿ ಏನಾಗಿರ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಜೀವಾತ್ಮನ ಜೊತೆಯಲ್ಲಿ ಪರಮಾತ್ಮನಾಗಿದ್ದಾನೆ ಭಗವಂತ. ಭಗವಂತ ಕೃಷ್ಣ ಜೀವಾತ್ಮನ ಜೊತೆಯಲ್ಲಿ ಪರಮಾತ್ಮನಾಗಿ ತಾನು ಇದ್ದಾನೆ. ನಾವು ಪರಮಾತ್ಮ ಅಂತ ಹೇಳ್ತೀವಲ್ವಾ? ಕೃಷ್ಣ ಪರಮಾತ್ಮ, ಕೃಷ್ಣ ಅಲ್ಲಿದ್ದಾನೆ, ದೇವೋತ್ತಮ ಪರಮ ಪುರುಷ. ಅವನ ಒಂದು ಅಂಶ ಪರಮಾತ್ಮನಾಗಿ ನಮ್ಮ ಜೊತೆ ಇದ್ದಾನೆ. ಯಾರ ಜೊತೆ? ಜೀವಾತ್ಮ ಜೊತೆ ಇದ್ದಾನೆ ಪರಮಾತ್ಮ. ಅವನಿಗೆಲ್ಲ ಗೊತ್ತು, ಯಾರ್ಯಾರ ಕಷ್ಟ, ಯಾರ್ಯಾರ ಸುಖ ಎಲ್ಲ ಗೊತ್ತಿದೆ ಅವನಿಗೆ. ಯಾರ್ಯಾರ ಅಂತರಂಗ ಭಾವನೆ ಹೇಗಿದೆ ಎಲ್ಲ ಗೊತ್ತಿದೆ ಅವನಿಗೆ. ನಾವು ಫೇಕ್ ಮಾಡಬಾರ್ದು ಹೋಗಿ, ನಾನು ತುಂಬಾ ಒಳ್ಳೆಯವನು ಭಗವಂತ, ನನಗೆ ಸ್ವಲ್ಪ ಹೆಲ್ಪ್ ಮಾಡು, ಸಹಾಯ ಮಾಡು ಅಂತ. ಬಟ್ ಒಳಗಡೆ ಕಲುಷ ಇರುತ್ತೆ, ಹೃದಯ ಕಲ್ಮಶ ಇರುತ್ತೆ. ಈಗ ಹೇಳ್ತಾರೆ, ಜೀವಾತ್ಮರು ಪೂರ್ತಿಯಾಗಿ ಸ್ಥೂಲ ಶರೀರದಿಂದ ಮತ್ತು
ಪ್ರಾಣವಾಯು ಪ್ರಾಣವಾಯು ಬುದ್ಧಿಗಳಿಂದ ಕೂಡಿದ ಸೂಕ್ಷ್ಮ ಶರೀರದಿಂದ ಆಚ್ಛಾದಿತರಾಗಿದ್ದಾರೆ. ಆಚ್ಛಾದಿತ ಅಂದ್ರೆ ಕವರ್ ಆಗಿರೋದು. ಜೀವಾತ್ಮನ ಮೇಲೆ ಒಂದು ಸೂಕ್ಷ್ಮ ಶರೀರ, ಅದ್ರ ಮೇಲೆ ಒಂದು ಸ್ಥೂಲ ಶರೀರ. ಈ ಸ್ಥೂಲ ಶರೀರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಬಟ್ ಇದನ್ನೇ ನಾವು ಅಂತ ಭಾವಿಸ್ಕೊಂಡ್ಬಿಟ್ಟಿದೀವಿ. ಮಗು ಕನ್ನಡಿ ನೋಡಿದ ತಕ್ಷಣ ಅಮ್ಮ ಅಮ್ಮ ಯಾರು ಕೃಷ್ಣ ಹೇಳ್ತಾರಲ್ಲ, ಅಮ್ಮ ಅಮ್ಮ ನಾನ್ ಬೆಣ್ಣೆ ಕದ್ದಿಲ್ಲ ಅಮ್ಮ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ. ಅಮ್ಮ ನಾನ್ ಬೆಣ್ಣೆ ಕದ್ದಿಲ್ಲ, ಅಲ್ಲಿ ಮಡಕೆಲಿ ಯಾರೋ ಕೂತಿದ್ದ ನೋಡು ಕಳ್ಳ, ಅವನ್ ಕದ್ದಿದ್ದು ಅಂತ. ಅವನದೇ ಪ್ರತಿಬಿಂಬ. ಅಂದ್ರೆ ನಾವ್ ಅನ್ಕೊಳ್ಳೋದು ಕೃಷ್ಣನಿಗೂ ಮಾಯೆ ಬರುತ್ತಾ ಅಂತ. ಕೃಷ್ಣ ಮಾಯೆ ಇಲ್ಲ. ಯೋಗ ಮಾಯಾ ಸಮಾವೃತ. ಯೋಗ ಮಾಯೆಯನ್ನ ಧರಿಸ್ಕೊಂಡು ಕೃಷ್ಣ ಲೀಲೆ ಮಾಡ್ತಾನೆ. ಅಮ್ಮ ಅಮ್ಮ ನಾನ್ ಬೆಣ್ಣೆ ಕದ್ದಿಲ್ಲ, ಮೂತಿಗೆಲ್ಲ ಮೆತ್ಕೊಂಡಿರ್ತಾನೆ. ಅಮ್ಮ ಕೇಳಿದಾಗ ಯಾಕೋ ಬೆಣ್ಣೆ ನಾನ್ ಕದ್ದಿಲ್ಲಮ್ಮ, ನೋಡಲ್ಲಿ ಮಡಕೆ ಒಳಗೆ ಯಾರೋ ಕೂತಿದಾರಲ್ಲ ಅವ್ರು ಕದ್ದಿದ್ದು, ಯಾರು ಅಂತ ನೋಡಕ್ ಹೋಗಿದ್ದೆ ನಾನು, ಅವನ್ ಬೆಣ್ಣೆ ತಿಂದು ನನ್ ಮೂತಿಗೆ ಒರ್ಸ್ಬಿಟ್ಟಿದಾನಮ್ಮ ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಕೃಷ್ಣನ ಆ ಲೀಲೆ ಭಕ್ತರಿಗೆ ಆನಂದ ಕೊಡೋದಿಕ್ಕೆ, ಅವನಿಗೆ ಮಾಯೆ ಇಲ್ಲ. ನಾವು ಮಾಯೆಯಲ್ಲಿ ಆವರಿಸ್ಕೊಂಡ್ಬಿಟ್ಟಿದೀವಿ. ನಾವು ಜೀವ, ಅದ್ರ ಸುತ್ತ ಸೂಕ್ಷ್ಮ ಶರೀರ, ಅದ್ರ ಸುತ್ತ ಸ್ಥೂಲ ಶರೀರ, ಈ ಪೂರ್ತಿ ಮಾಯೆಯಲ್ಲಿ ಬಂಧನ ಆಗ್ಬಿಟ್ಟಿದೆ. ಮತ್ತೆ ಜೀವ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಆಚೆ ಬರಕ್ ಆಗ್ತಾ ಇಲ್ಲ. ಈಗ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಖ್ಯಂತಿದೆ ಅಂತ. ಅದಕ್ಕೆ ಏನ್ ಮಾಡ್ಬೇಕು, ಒಳಗಡೆ ಪರಮಾತ್ಮ ಇದಾನಲ್ವಾ, ಇದಾನೆ. ಅವನ ಪಕ್ಕದಲ್ಲಿ ಜೀವಾತ್ಮ ಇದಾನಲ್ವಾ, ಇದಾನೆ. ಅವನಿಗೆ ಸ್ವತಂತ್ರ ಇದೆ ಜೀವಾತ್ಮನಿಗೆ. ಅವನು ಇಚ್ಛೆ ಪಟ್ರೆ ಪರಮಾತ್ಮನನ್ನ ಭಜನೆ ಮಾಡ್ತಾ ಮಾಡ್ತಾ ಅವನ ಸಹಾಯದಿಂದ ಅವನು ಹೊರಕ್ಕೆ ಬರ್ಬೋದು, ಈ ಮಾಯೆಯಿಂದ ಹೊರಗೆ ಬರ್ಬೋದು. ಅದಕ್ಕೆ ಕೃಷ್ಣ ಭಜನೆ ಮಾಡಿ, ಕೃಷ್ಣ ಭಕ್ತಿ ಮಾಡಿ, ಭಕ್ತಿ ಮಾಡಿ. ಸ್ವತಂತ್ರ ಭಕ್ತಿ. ಜೀವನಿಗೆ ಭಗವಂತ ಏನ್ ಕೊಟ್ಟಿದ್ದಾನೆ ಸ್ವತಂತ್ರ, ಅದು ಭಕ್ತಿ ಮಾಡಕ್ಕೋಸ್ಕರ ಅಷ್ಟೇ. ಜೀವನಿಗೆ ಸ್ವತಂತ್ರ ಯಾಕೆ ಕೊಟ್ಟಿದ್ದಾನೆ ಭಗವಂತ, ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇರುತ್ತೆ, ಒಂದು ಕಾರಣ ಇರುತ್ತೆ. ಹೊಲ ಉಳ್ಬೇಕಾದ್ರೆ ಹಸು ಬಾಯಿಗಳಿಗೆ ಕುಕ್ಕೆ ಹಾಕಿರ್ತಾರೆ ಅಲ್ವಾ, ಅದೇನು ತಿನ್ಬಾರ್ದು ಸಾಯಿಲಿ ಅಂತ ಹಾಕಿರ್ತಾರ. ಆ ಸಂದರ್ಭಕ್ಕೆ ಅದು ಬೇಡ, ಇಲ್ಲ ಏನಾಗುತ್ತೆ, ಆ ಉದ್ದೇಶ ಈಡೇರೋದಿಲ್ಲ. ನೀನು ಹೊಲ ಉಳ್ಬೇಕಂತ ಮಾಡ್ತಾ ಅದು ತಿನ್ಕೊಂಡು ಆ ಕಡೆ ಈ ಕಡೆ ಬಾಯಿ ಹಾಕತ್ತೆ ಅಂತ ಅದು ಹಾಕಿರ್ತಾರೆ. ಹೊಲ ಉತ್ತಿದಾಯ್ತು, ಮನೆ ಕರ್ಕೊಂಡ್ ಬಂದಾಗ ಅಂತ ತೆಗಿತಾರೆ, ಹುಲ್ ಕೊಡ್ತಾನೆ ಯಜಮಾನ, ತಗೋ ಹುಲ್ ತಿನ್ನು ಅಂತ. ಅವನ್ ಸ್ವತಂತ್ರ ಕಿತ್ಕೊಳ್ಳಿಲ್ಲ, ಆ ಕೆಲ್ಸಕ್ಕೆ ಅದು ಯೂಸ್ ಆಗ್ಬಾರ್ದು. ಪಕ್ಕದಲ್ಲಿರೋ ಹುಲ್ನ ತಿನ್ನಕ್ಕೆ ನೀನು ಹೋಗ್ಬಿಟ್ರೆ ಹೊಲ ಉಳಕ್ ಆಗಲ್ವಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಬಾಯಿಗೆ ಬೀಗ ಹಾಕಿರ್ತಾರೆ ರೈತ. ಹಾಗೆ ಜೀವನ್ಗೆ ಸ್ವತಂತ್ರಕ್ಕೆ ಬೀಗ ಹಾಕಿದ್ದಾನೆ ಭಗವಂತ. ನನ್ನ ಭಕ್ತಿ ಮಾಡಕ್ ಮಾತ್ರ ಬೀಗ ಓಪನ್ ಮಾಡ್ತೀನಿ, ನನ್ನ ಭಕ್ತಿ ಮಾಡಕ್ ಬೇಡ ಅಂದ್ರೆ ಲಾಕ್ ಮಾಡ್ತೀನಿ. ಅದೇ ನೀವೇನ್ ಮಾಡ್ತೀರಾ, ಇಲ್ಲ ಹಠ ಮಾಡ್ತೀರಾ, ಇಲ್ಲ ನಾನು ದುಡ್ಡು ಸಂಪಾದನೆ ಮಾಡ್ಬೇಕು, ನಾನು ಹೆಸರು ಮಾಡ್ಬೇಕು, ಭಕ್ತಿ ಆಮೇಲೆ ಮಾಡ್ತೀನಿ, ಲಾಕ್ ಮಾಡ್ತಾನೆ. ಹಸು ಹೇಳುತ್ತೆ, ಇಲ್ಲ ನನ್ನ ಬಿಟ್ಬಿಡು, ನನ್ನ ಬಾಯಿಗೆ ಹಾಕ್ಬೇಡ, ನಾನು ಅಲ್ಲಿ ಪಕ್ಕದಲ್ಲಿ ಹುಲ್ ತಿಂತೀನಿ, ನಾನು ಹೊಲ ಉಳೋದಿಲ್ಲ, ನಾನು ಬೇಲಿ ಹಾಕ್ತೀನಿ, ನಾನು ಈ ಬೇಲಿ ಹಾಕ್ತೀನಿ ಅಂದ್ರೆ ಬಿಡ್ತಾನ ಯಜಮಾನ? ಒಂದು ಕೊಡ್ತಾನೆ ಹಿಂದ್ಗಡೆ. ಬಾಯಿ ಮುಚ್ಕೊಂಡು ಹೇಳಿದಷ್ಟು ಹೇಳು, ಹೊಲ ಉಳಿದ್ರೆ ಉಳ್ಬೇಕು, ನಿನ್ಗೆ ಏನ್ ಬೇಕೋ ಹುಲ್ ನಾನು ಕೊಡ್ತೀನಿ. ಹಾಗೇನೆ ನಮ್ಮನ್ನು ಭಗವಂತ ಏನ್ ಮಾಡ್ತಾನೆ, ಕಟಾಕಿದ್ದಾನೆ. ಭಕ್ತಿ ಮಾಡ್ತೀರಾ, ಬಿಡ್ತೀನಿ. ನೀವ್ ಭಕ್ತಿ ಮಾಡೋದಿಲ್ವಾ, ಹಿಡ್ದು ಹಾಕ್ಬಿಡ್ತೀನಿ. ಹೀಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಈ ಕಾಮನೆಗಳಿಂದ ಯಾರು ಬಿಡಿಸ್ಕೊಳ್ಳೋಕೆ ಸಾಧ್ಯ? ಶ್ಲೋಕ ನಂಬರ್ 39 ಹೇಳ್ತಿದ್ದಾರೆ, ಯಾರು ಭಗವಂತನ ಪಾದಗಳಿಗೆ ಶರಣಾಗತರಾಗಿರ್ತಾರೆ ಅವ್ರು ಮಾತ್ರ ಭಗವಂತನನ್ನ ತಿಳ್ಕೋಬಹುದು. ಈ ಭೌತಿಕ ಜಗತ್ತಿಂದ ನಾವು ಬಿಡುಗಡೆ ಒಳಬಹುದು, ಇಲ್ಲಾಂದ್ರೆ ಸದಾ ಭಗವಂತನ ಪಾದಾರವಿಂದಗಳ ಸೇವೆಯಲ್ಲಿರುವ ಭಕ್ತರು ಕಾಮ್ಯ ಕರ್ಮ ಆಸಕ್ತಿಗಳೆಂಬ ಕಗ್ಗಂಟನ್ನ ಸುಲಭವಾಗಿ ಬಿಡಿಸಿಕೊಳ್ಳಬಲ್ಲರು. ಚೈನ್ ಕಟ್ಬಿಡಿದಾರೆ. ಈಗ ಹೆಂಗ್ ಬಿಡಿಸ್ಕೊಳ್ಳೋದು ನಾವು?
ಸ್ಮರಣೆ ಮಾಡ್ತಾ ಇರ್ಬೇಕಷ್ಟೆ. ಇಲ್ಲಾಂದ್ರೆ ಯತ್ಪಾದಪಲ್ಲವ ಯುಗಂ ವಿನಿಧಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸಗಣಾಧಿರಾಜಃ ವಿಘ್ನಾನ್ ವಿಹಂತುಂ ಅಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಓ ಕೃಷ್ಣ ಗೋವಿಂದ ತಮಹಂ ಭಜಾಮಿ. ಇನ್ನ ಭಜನೆ ಮಾಡೋದು ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ. ಏನ್ ಮಾಡ್ತೀವಿ ಅದನ್ನ ಕೃಷ್ಣ ಪ್ರಜ್ಞೆ ಅದಕ್ಕೋಸ್ಕರ ಕೃಷ್ಣ ಪ್ರಜ್ಞೆ ಪ್ರಾಕ್ಟೀಸ್ ಮಾಡ್ಬೇಕು. ವರ್ಷ ಎಲ್ಲ ಪಾಠ ಕೇಳ್ಬಿಟ್ಟು 3 ದಿನ ಎಕ್ಸಾಮ್ ಓದ್ಬಿಟ್ಟು ಬರೋದ ಪಾಸ್ ಆಗ್ಬಿಡ್ತೀವ ನಾವು. ವರ್ಷ ಎಲ್ಲ ಪಾಠ ಮಾಡಿರ್ತಾರೆ, ನಾವೇನ್ ಮಾಡ್ತೀವಿ, ನನ್ಗೆಲ್ಲ ಗೊತ್ತಿದೆ, 1 ಅವರ್ ಓದ್ಬಿಟ್ರೆ ಸಾಕು, ನಾನು ಎಕ್ಸಾಮ್ ಪಾಸ್ ಆಗ್ಬಿಡ್ತೀನಿ, ಪಾಸ್ ಆಗಿ ಫೇಲ್ ಆಗ್ಬಿಡ್ತಾನೆ. ಪ್ರಾಕ್ಟೀಸ್ ಮಾಡ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಅಭ್ಯಾಸೋಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ಅಭ್ಯಾಸೋಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ನನಗೋಸ್ಕರ ಕರ್ಮ ಮಾಡ್ತೀವ, ಭಗವಂತನಿಗೋಸ್ಕರ ಮಾಡ್ತೀವ? ಇಲ್ಲ. ದೇವಸ್ಥಾನ ಕಟ್ಸಿದೀವಿ ನಾವು, ಯಾಕೆ ಕಟ್ಸಿದ್ರಿ? ನಿಮ್ ಒಳ್ಳೇದಕ್ಕೋಸ್ಕರ ಕಟ್ಸಿದ್ರಿ. ಅವನಿಗೇನು? ಭಗವಂತನಿಗೆ ಏನಾದ್ರು ಮಾಡಿದ್ರ ನೀವು? ಇಲ್ಲ, ನಮ್ಮ ಊರಲ್ಲಿ ಕೊಂಡ ಐತಿ. ಏನು ಕೊಂಡ ಆದ್ರಿ? ನಿಮ್ ಊರ್ ಚೆನ್ನಾಗಿರ್ಲಿ ಅಂತ. ಭಗವಂತನಿಗೋಸ್ಕರ ಮಾಡಿದ್ರ? ಇಲ್ಲ. ಮತ್ತೆ ಮಾರಿ ಹಬ್ಬ ಮಾಡಿದ್ವಿ, ಯಾರಿಗೋಸ್ಕರ ಮಾಡಿದ್ವಿ? ನಿಮ್ ಹೊಟ್ಟೆಗೋಸ್ಕರ ಮಾಡಿದ್ವಿ. ಭಗವಂತನಿಗೋಸ್ಕರ ಮಾಡಿದ್ರ? ಇಲ್ಲ. ಮತ್ತೆ ಹರಕೆ ಹೊತ್ಕೊಂಡ್ವಿ, ದೇವಸ್ಥಾನಕ್ಕೆ ಹೋಗಿ ಹರಕೆ ಯಾಕೆ ಹೊತ್ಕೊಂಡ್ರಿ? ನಿಮ್ ಒಳ್ಳೇದಕ್ಕೋಸ್ಕರ, ಅವನಿಗೋಸ್ಕರ. ಯಾಕೆ ಭಗವಂತನ ಜೊತೆ ನಾವು ಆಟ ಆಡ್ತೀವಿ ಗೊತ್ತಾಗ್ತಲ್ಲ ಅಲ್ವಾ? ಯೋಚನೆ ಮಾಡಿ ನೀವೇ. ನಾವ್ ಏನ್ ಮಾಡ್ತೀವಿ ಅದ್ರ ಹಿಂದೆ ನಮ್ಮ ಸ್ವಕಾಮನೆ ಇರುತ್ತೆ. ಓಕೆ, ಸ್ವಕಾಮನೆ ಇರ್ಲಿ, ಪರವಾಗಿಲ್ಲ, ಭಗವಂತ ಅದಕ್ಕೂ ಅಲೋ ಮಾಡ್ತಾನೆ. ಸ್ವಕರ್ಮಣ ತಮಭ್ಯರ್ಚ್ಯಂ ಯಥಾ ವಿಂದತಿ ತಚ್ಛೃಣು. ಮೂರ್ಖರ, ನನ್ ಭಕ್ತಿ ಮಾಡ್ರಿ ಅಂದ್ರೆ ನಿಮ್ ಒಳ್ಳೇದಕ್ಕೆ ಮಾಡ್ಕೊತಾ ಇದ್ದೀರಾ. ಓಕೆ, ಆಯ್ತು, ನಿಮ್ ಒಳ್ಳೇದಕ್ಕೆ ಮಾಡ್ಕೊಳ್ಳಿ. ಸ್ವಕರ್ಮಣ ತಮಭ್ಯರ್ಚ್ಯಂ. ಎಷ್ಟು ಲೀನಿಯನ್ಸ್ ಕೊಡ್ತಾನೆ ಭಗವಂತ, ಎಷ್ಟು ಆಪ್ಷನ್ಸ್ ಕೊಡ್ತಾನೆ. ನಾವು ಒಂದು ನಯಾ ಪೈಸನು ಅದನ್ನ ಉಪಯೋಗಿಸ್ತಾರೆ. ಓದಿ ಭಗವದ್ಗೀತೆ, ಸ್ವಕರ್ಮಣ ತಮಭ್ಯರ್ಚ್ಯಂ ಯಥಾ ವಿಂದತಿ ತಚ್ಚೃಣು. ಒಬ್ಬ ಭಕ್ತ ಎಲ್ಲಿಗೆ ಹೋಗ್ತಾನೋ ಅದೇ ಜಾಗಕ್ಕೆ ನೀನು ಹೋಗ್ಬೋದು. ಸ್ವಕರ್ಮಣ, ನಿನಗೋಸ್ಕರ ಕರ್ಮ ಮಾಡ್ಕೊಂಡ್ರು ನೀನು ಅಲ್ಲಿಗೆ ಹೋಗ್ಬೋದು. ಹೇಗೆ? ಹಾಗೆ ಕುಮಾರರು ಮಹಾರಾಜನಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಸಾರಾಂಶ ಇಷ್ಟೇ, ನೀವೇನ್ ಮಾಡ್ತೀರಾ ಅದನ್ನ ಭಗವಂತನ ತೃಪ್ತಿಗೋಸ್ಕರ ಮಾಡಿ, ಅವನಿಗೋಸ್ಕರ ಮಾಡಿ. ಈಗ ನೋಡಿ, ಜನ್ಮಾಷ್ಟಮಿಗೆ ಕ್ಲಾಸ್ ಶುರು ಹೋಗಕ್ ಮುಂಚೆ ಜನ್ಮಾಷ್ಟಮಿಗೆ ನೀವು ಭಗವಂತನಿಗೆ ಭೋಗ ಆಫರ್ ಮಾಡಿ ಅಂತ ಹೇಳಿ. ಬೆಳಿಗ್ಗೆವರೆಗೂ ನಂಗೆ ಥಾಟ್ಸ್ ಬಂದಿರಲಿಲ್ಲ. ಓಕೆ, ಸುಮ್ಮನೆ ಒಂದು ಮಾತು, ಭಗವಂತನ ತೃಪ್ತಿಗೋಸ್ಕರ ಏನ್ ಮಾಡ್ತೀರಾ ಮಾಡಿ ಅಂತ. ಸಣ್ಣ ಸಣ್ಣ ಸೇವೆ, ರಂಗೋಲಿ ಹಾಕ್ತೀರಾ ಹಾಕಿ, ಭೋಗ ಆಫರ್ ಮಾಡ್ತೀರಾ ಮಾಡಿ, ಅಲ್ಲಿ ಫ್ಲವರ್ ಡೆಕೋರೇಷನ್ ಇರುತ್ತೆ ಮಾಡ್ತೀರಾ ಮಾಡಿ, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಮಾಡಿ, ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಮಾಡಿ. ಒಳ್ಳೆ ಚಾನ್ಸ್ ಭಗವಂತನ ಸೇವೆಗೆ. ಆದ್ರೆ ಅದು ದಿನ ಕಂಟಿನ್ಯೂ ಆಗ್ಬೇಕು ಮನೇಲಿ. ಜನ್ಮಾಷ್ಟಮಿ ಮಾಡ್ತೀವಿ ಒಂದಿನ, ವರ್ಷಕ್ಕೊಂದಿನ ಬರುತ್ತೆ, ಸೆಲೆಬ್ರೇಟ್ ಮಾಡ್ಬಿಡ್ತೀವಿ, ಆಯ್ತು. ಅದೇ ಅದು ಪ್ರತಿದಿನ ಪ್ರಾಕ್ಟೀಸ್ ಆಗ್ಬೇಕು ಮನೇಲಿ. ಅದೇ ತರ ಮಾಡ್ಬೇಕು. ಪ್ರತಿದಿನ ಪ್ರಸಾದ ತಿನ್ಬೇಕು. ಬರೀ ಹಬ್ಬ ಇದ್ದಾಗ ಮಾತ್ರ ಭಗವಂತನಿಗೆ ಆಫರ್ ಮಾಡ್ತೀವಿ ತಿಂತೀವಲ್ಲ. ಪ್ರತಿದಿನ ನಾವೇನ್ ತಿಂತೀವಿ ಅದನ್ನ ಆಫರ್ ಮಾಡ್ಬೇಕು, ಅವನು ಕೊಟ್ಟು ತಿನ್ಬೇಕು. ಅವ್ನ್ ತೃಪ್ತಿಗೋಸ್ಕರ ಮಾಡ್ಬೇಕಾದ್ರೇನೆ ಅವನಿಗೋಸ್ಕರ ಮಾಡ್ಬೇಕು ನಾವು.
ಆದ್ರೂ ಕೃಷ್ಣ ಎಷ್ಟು ಲೀನಿಯನ್ಸ್ ಕೊಡ್ತಾನೆ. ಓಕೆ ಓಕೆ ಪರವಾಗಿಲ್ಲ, ನಿನಗೋಸ್ಕರನೇ ಮಾಡ್ಕೋತೀಯ ಮಾಡು. ಸರ್ವ ಕರ್ಮ ಫಲಾತ್ಯಾಗಂ ತಥಾ ತಥಾ ಕುರು ಯಥಾತ್ಮವಾನ್. ತಥಾ ಕುರು ಯಥಾತ್ಮವಾನ್. ನಿನಗೋಸ್ಕರ ನೀನ್ ಮಾಡಿದ್ರು ಪರವಾಗಿಲ್ಲ, ಅದನ್ನ ಅದ್ರ ಫಲವನ್ನು ನನಗೆ ಅರ್ಪಣೆ ಮಾಡು. ಭಗವತ್ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು, ನಾವು ತಿಳ್ಕೋಬೇಕು. ಹಿಂದಿನ ಕಾಲದಲ್ಲಿ ಅಂದ್ರೆ ಒಂದೆರಡು ಜನರೇಷನ್ ಹಿಂದೆ ಅವರು ಪ್ರಾಪಂಚಿಕವಾಗಿ ಏನು ಓದಿರಲ್ಲ, ಸ್ಕೂಲು ಕಾಲೇಜಿಗೆ ಹೋಗಿರಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ ಅದು ಪಕ್ಕಾ ಇರ್ತಾ ಇತ್ತು. ನಾವು ಊಟ ಅಂತ ಹೇಳ್ತೀವಿ, ಕೆಲವಡೆ ಊಟ ಅಲ್ಲ ಪ್ರಸಾದ ತಗೊಳ್ಳಿ ಬನ್ನಿ ಅಂತ ಕರೀತಾರೆ. ಪ್ರಸಾದ ಆಯ್ತಾ ಅಂತಾರೆ. ಅಂದ್ರೆ ಕಾನ್ಶಿಯಸ್ ಇದೆ ಅವರಿಗೆ, ಅದು ಊಟ ಅಲ್ಲ, ಅದು ಪ್ರಸಾದ. ಅದು ಅವ್ರು ಆಫರ್ ಮಾಡ್ತಾರೋ ಬಿಡ್ತಾರೋ, ಬಟ್ ಅದು ಹೇಳ್ಬೇಕಾದ್ರೆ ಪ್ರಸಾದ ಅಂತ ಬರುತ್ತೆ ಬಾಯಲ್ಲಿ. ಅಂದ್ರೆ ಆ ಕಾನ್ಶಿಯಸ್ ಎಲ್ಲಿಂದ ಬಂತು ಅವ್ರಿಗೆ? ನಾವಾದ್ರೆ ಏನೋ ಅಕ್ಷರ ಬರುತ್ತೆ, ನಾವು ಭಗವದ್ಗೀತೆ ಭಾಗವತ ಓದ್ತೀವಿ, ತಿಳ್ಕೊತೀವಿ, ಸರಿ. ಅಕ್ಷರ ಜ್ಞಾನ ಇಲ್ದಿದ್ದವ್ರಿಗೆ ಎಲ್ಲಿಂದ ಬಂತು ಅದೆಲ್ಲ? ಅಂದ್ರೆ ಒಂದು ಪರಂಪರೆ ಅಂತ ಇರುತ್ತಲ್ಲ, ಆ ಪರಂಪರೆಯಿಂದ ಬಂತು, ಅದು ಸ್ಟೋರ್ ಆಯ್ತು. ಇಲ್ಲ ನಾವು ಹೀಗೆ ಮಾತಾಡ್ಬೇಕು, ಹೀಗೆ ಇರ್ಬೇಕು ಅಂತ. ಯಾರಾದ್ರೂ ಹೊರಗಡೆ ಬಂದವರಿಗೆ ಬೆಲ್ಲದ ನೀರು ಕೊಡ್ತಾರೆ, ಕೂತ್ಕೊಳ್ಳಿ, ವಿಚಾರ ಮಾಡ್ತಾರೆ. ಇವೆಲ್ಲ ಇವೆಲ್ಲ ಕೃಷ್ಣ ಪ್ರಜ್ಞೆಯ ಒಂದು ಅವಿಭಾಜ್ಯ ಅಂಗ. ಕೃಷ್ಣ ಪ್ರಜ್ಞೆ ಬೆಳೆಸ್ಕೋಬೇಕು. ಸೊ ಭಕ್ತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಜ್ಞಾನ ನಮಗೆ ಒಳಗಿಂದ ಬರುತ್ತೆ. ಹಾಗೆ ತುಂಬಾ ವಿಚಾರಗಳಿದೆ. ಒಂದು 4-5 ಶ್ಲೋಕ ಇವಾಗ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಹೇಳ್ತಾರೆ ನೋಡಿ, ಯಾರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ ಅವರು ಕಾಮ್ಯ ಕರ್ಮ ಆಸಕ್ತಿಗಳನ್ನ ಬಿಡಿಸ್ಕೊಂಡ್ಬಿಡ್ತಾರೆ. ಆದ್ರೆ ಭಕ್ತರಲ್ಲದವ್ರಿಗೆ ಸಾಧ್ಯ ಇಲ್ಲ. ಇಲ್ಲಿ ಹೇಳ್ತಾರೆ ಭಕ್ತರಲ್ಲದವರು ಅಂದ್ರೆ ಜ್ಞಾನಿಗಳು ಮತ್ತು ಯೋಗಿಗಳು. ಜ್ಞಾನಿಗಳು ಭಕ್ತರಲ್ಲ, ಅವ್ರು ಜ್ಞಾನಿಗಳು ಅಷ್ಟೇನೆ. ಅವ್ರ ಜ್ಞಾನ ಇದೆ ಅಂದ ಮಾತ್ರಕ್ಕೆ ಅವ್ರು ಭಕ್ತರು ಅಂತ ಹೇಳಕ್ ಆಗೋದಿಲ್ಲ. ಯೋಗಿಗಳು ಕೂಡ ಭಕ್ತರಲ್ಲ, ಅವ್ರು ಯೋಗಿಗಳು ಅಷ್ಟೇನೆ. ಇವಾಗ 35 ತಗೊಂಡಿದ್ದಾನೆ, ಪಾಸ್ ಆಗಿದ್ದಾನೆ, ಫೇಲ್ ಅಲ್ಲ ಅವನು, ಪಾಸ್ ಆಗಿದ್ದಾನೆ, ಬಟ್ ಫಸ್ಟ್ ಸ್ಟೂಡೆಂಟ್ ಅಲ್ಲ ಅವನು. ಫೇಲ್ ಸ್ಟೂಡೆಂಟ್ ಅಲ್ಲ, ಹಾಗಂತ ಫಸ್ಟ್ ಸ್ಟೂಡೆಂಟ್ ಅಲ್ಲ ಅವನು. ಹಾಗೆ ಯೋಗಿ ಅಷ್ಟೇ, ಅವನು ಭಕ್ತ ಅಲ್ಲ. ಇಲ್ಲಿ ಹೇಳ್ತಾರೆ ಯಾರು ಭಕ್ತರಲ್ವೋ ಅಂತವ್ರು ಎಷ್ಟೇ ಪ್ರಯತ್ನ ಪಟ್ರು ಅವರು ಇಂದ್ರಿಯ ಸುಖದ ಅಲೆಗೆ ಕೊಚ್ಚೋಗ್ಬಿಡ್ತಾರೆ. ಉದಾಹರಣೆಗೆ ವಿಶ್ವಾಮಿತ್ರ ಇಂದ್ರಿಯ ಸುಖದ ಅಲೆಯಲ್ಲಿ ಕೊಚ್ಚೋಗ್ಬಿಡ್ತಾನೆ. ಅದಕ್ಕೆ ನಾವೆಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಮಾಡಕ್ಕೆ ಶುರು ಮಾಡ್ತೀವಿ, ಭಕ್ತಿ ಮಾಡ್ತಾ ಇರ್ತೀವಿ, ಅಷ್ಟು ನಾವು ದೃಢವಾಗಿ ತಿಳ್ಕೊಳ್ತೀವಿ. ಓಕೆ, ಅದಕ್ಕೋಸ್ಕರ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕು, ಅವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಅವರ ಅನುಗ್ರಹವನ್ನ ಕೇಳಬೇಕು. ಸೊ ಇನ್ನೊಂದು ದಿನಕ್ಕೆ ಇದನ್ನ ಕಂಪ್ಲೀಟ್ ಮಾಡೋಣ, ಆಮೇಲೆ ಭಗವದ್ಧಾಮಕ್ಕೆ ವಾಪಸ್ ಹೋಗ್ತಾನೆ. ಸ್ಟಾಪ್ ಮಾಡ್ತೀವಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅನ್ಮ್ಯೂಟ್ ಆಗಿದೆ. ಹರೇ ಕೃಷ್ಣ, ಏನಾದರೂ ಪ್ರಶ್ನೆ ಇದೆಯಾ? ಸ್ಟಾಪ್ ಮಾಡೋಣ. ಡೌಟ್ಸ್ ಇಲ್ಲ ಏನು? ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ